ಗೈಸ್, ಹೇಗಿದ್ದೀರಾ ಎಲ್ಲ? ನನ್ಗೊತ್ತು ನನ್ನ ವ್ಯೂವರ್ಸ್ ಯಾವಾಗಲೂ ಖುಷಿಯಾಗಿ ಇರ್ತೀರಾ ಅಂತ. ಖುಷಿಯಾಗೇ ಇರಬೇಕು, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಲೈಕ್ಸ್, ನಿಮ್ಮ ಕಾಮೆಂಟ್ಸ್, ನಿಮ್ಮ ಶೇರ್ಸ್, ನಿಮ್ಮ ಸಬ್ಸ್ಕ್ರಿಪ್ಷನ್ಸ್, ಥ್ಯಾಂಕ್ ಯು ಸೋ ಮಚ್. ಇಟ್ ಮೀನ್ಸ್ ಎ ಲಾಟ್ ಫಾರ್ ಮೀ ಗೈಸ್. ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ಸ್ ನಂಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಇಟ್ ಮೀನ್ಸ್ ಎ ಲಾಟ್ ಫಾರ್ ಮೀ. ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಗೈಸ್ ಸಬ್ಸ್ಕ್ರಿಪ್ಷನ್ಸ್. ಸೊ ಒಂದು ಸಬ್ಸ್ಕ್ರೈಬ್ ಬಟನ್ ತಗೊಂಡು ಕ್ಷಣ ಸಾಕಲ್ವಾ? ಸೊ ಪ್ಲೀಸ್, ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ಗೈಸ್, ಇದು ಎನರ್ಜೀಸ್ ಅಷ್ಟೇ, ಮೇಲ್ಗೆ ಫೀಮೇಲ್, ಫೀಮೇಲ್ಗೆ ಮೇಲ್. ಸೊ ಕನ್ಫ್ಯೂಷನ್ ಬೇಡ. ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ನಂದು. ಸೊ ನಿಮ್ಗೆ ಯಾವಾಗ ನನ್ನ ವಿಡಿಯೋ ಸಿಗುತ್ತೆ ಆವಾಗ ರೆಸೊನೇಟ್ ಆಗುತ್ತೆ. ಮತ್ತೆ ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫ್ಗೆ ಎಷ್ಟು ಅನ್ವಯಿಸುತ್ತೋ ಅಷ್ಟನ್ನು ತಗೊಳ್ಳಿ ಗೈಸ್. ಇವತ್ತಿನ ಟಾಪಿಕ್, ನೀವು ಯಾವ ವ್ಯಕ್ತಿ ಬಗ್ಗೆ ಇಷ್ಟೊಂದು ಯೋಚನೆ ಮಾಡಿಕೊಂಡು ಹಗಲು ರಾತ್ರಿ ಯೋಚನೆ ಮಾಡ್ಕೊಂಡು ನನ್ನ ವಿಡಿಯೋವರೆಗೂ ಬಂದಿದ್ದೀರೋ ಆ ವ್ಯಕ್ತಿ ನಿಮ್ಮ ಬಗ್ಗೆ ನೆಕ್ಸ್ಟ್ 24 hours ಅವ್ರ ಎನರ್ಜೀಸ್, ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಂತ. ಗೈಸ್, ನಾನು ಏನಾದರೂ ಮೆಸೇಜ್ ಹೇಳೋವಾಗ ನಿಮಗೆ ಅದನ್ನ ಕ್ಲೈಮ್ ಮಾಡ್ಕೋಬೇಕು, ನಿಮ್ಮ ಲೈಫಲ್ಲಿ ನಡಿಬೇಕು ಅಂತ ಅನಿಸಿದ್ರೆ ನೀವು 293 ಬರೆದು ಏಂಜಲ್ಸ್ಗೆ ಮತ್ತು ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಿ ಗೈಸ್. ಕ್ಲೈಮ್ ಮಾಡ್ಕೊಳ್ಳಿ, ಓಕೆನಾ? ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಗೈಸ್, ಓಕೆ? ಆ್ಯಸ್ ಯೂಶುವಲ್ ಫೈಲ್ 1 ಮತ್ತು ಫೈಲ್ 2 ಬರುತ್ತೆ. ಫೈಲ್ 1 ಸೆಲೆಕ್ಟ್ ಮಾಡ್ಕೊಂಡವ್ರು ಫೈಲ್ 1 ಪೂರ್ತಿ ನೋಡಿ, ಫೈಲ್ 2 ಸೆಲೆಕ್ಟ್ ಮಾಡ್ಕೊಂಡವ್ರು ಫೈಲ್ 2 ಪೂರ್ತಿ ನೋಡಿ. ಎರಡೂ ನೋಡಬೇಕು ಅನ್ಸಿದ್ರೆ, ಎರಡೂ ರೆಸೊನೇಟ್ ಆದರೆ ಎರಡೂ ನೋಡಿ, ಓಕೆನಾ? ನೀವು ಯಾವ್ದು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ನ ಕಂಪ್ಲೀಟ್ ಆಗಿ ನೋಡಿ ಗೈಸ್, ಓಕೆ? ಸ್ಕ್ರೀನ್ ಮೇಲೆ ಆಸ್ ಯೂಶುವಲ್ ಫೈಲ್ಸ್ ಬರುತ್ತೆ ನೋಡಿ. ಓಕೆ ಗೈಸ್, ಯಾರ್ಯಾರು ಫೈಲ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ವೆಲ್ಕಮ್ ಫೈಲ್ 1. ಓಕೆ ಗೈಸ್, ಈಗ ಫೈಲ್ 1 ಯಾರ್ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನೀವು ಯಾವ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅವ್ರನ್ನ ನೆನೆಸ್ಕೊಳ್ಳಿ, ಅವ್ರ ಹೆಸರನ್ನ 3 ಸರಿ ಹೇಳಿ, ಅವ್ರ ಫೋಟೋ ಇದ್ರೆ ಫೋಟೋ ನೋಡಿ, ಓಕೆನಾ? ಮತ್ತೆ ಕಣ್ಣು ಮುಚ್ಚಿದ್ರೆ ಅವ್ರ ಮುಖ ಬರಬೇಕು, ಆ ಥರ ನೆನೆಸ್ಕೊಳ್ಳಿ ಗೈಸ್, ಓಕೆ? ಯೂನಿವರ್ಸ್, ಏಂಜಲ್ಸ್, ಪ್ಲೀಸ್ ಗೈಡ್ ಮೀ ಫೈಲ್ 1 ಪರ್ಸನ್ ನೆಕ್ಸ್ಟ್ 24 hours. ನನ್ನ ವ್ಯೂವರ್ಸ್ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಥವಾ ಅವ್ರ ಎನರ್ಜೀಸ್ ಹೇಗಿರುತ್ತೆ ಅಂತ. ಯೂನಿವರ್ಸ್, ಏಂಜಲ್ಸ್, ಪ್ಲೀಸ್ ಗೈಡ್ ಮೀ ಫೈಲ್ 1. 10 of swords, okay? 9 of wands, strength card ಬಂದಿದೆ. Knight of wands, the hermit, okay? ನಿಮ್ಮ ಕಡೆ ಅವ್ರು ಏನಾದರೂ ಆಕ್ಷನ್ ತಗೊಳ್ತಾರೆ ಅಂದರೆ ನೆಕ್ಸ್ಟ್ 24 hours ಅಲ್ಲಿ ಅವ್ರು ತಗೊಳ್ಳಲ್ಲ, ತಗೊಳ್ಳೋ ಕಾಣಿಸ್ತಾ ಇಲ್ಲ. ಏನಾದ್ರು ಆಕ್ಷನ್ ತಗೋತಾರೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ತಗೊಳ್ಳಲ್ಲ ಫೈಲ್ 1 ವ್ಯಕ್ತಿ. ಅವ್ರು ತುಂಬಾ ಪೇಯ್ನಲ್ಲಿ ಇರ್ತಾರೆ 24 hours. ಅವ್ರ ಸುತ್ತ ಇರೋ ಯಾರೇ ಇದ್ರೂ ಅವ್ರನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಈವನ್ ನಿಮ್ಮನ್ನೂ ಸ್ವಲ್ಪ ಅವಾಯ್ಡ್ ಮಾಡ್ತಾರೆ, ಯಾಕಂದ್ರೆ ಅವ್ರು ಯಾವುದೋ ಇಶ್ಯೂಸ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಮತ್ತೆ ಅವ್ರಿಗೆ ಪಾಸ್ಟ್ ಅಲ್ಲಿ ಯಾರೋ ಮೋಸ ಮಾಡಿದ್ದಾರೆ. ಆ ಬ್ಯಾಗೇಜ್ ಇಂದ ಅವರು ಆಚೆ ಬರೋಕ್ಕಿನ್ನ ಆಗ್ತಿಲ್ಲ. ರೀಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡ್ರು ಅವ್ರಿಗೆ ರೀಸ್ಟಾರ್ಟ್ ಮಾಡಕ್ ಆಗಲ್ಲ ನೆಕ್ಸ್ಟ್ 24 hours. ತುಂಬಾ ಮೋಸ ಮಾಡಿದ್ದಾರೆ, ತುಂಬಾ ಮೋಸ ಆಗುತ್ತೆ ಅವ್ರಿಗೆ. ಇನ್ನೊಂದು 24 hours ಅಲ್ಲಿ ಅವ್ರಿಗೆ ಚೀಟೆಡ್ ಫೀಲಿಂಗ್ ಜಾಸ್ತಿ ಆಗುತ್ತೆ. ತುಂಬಾ ಚೀಟ್ ಮಾಡಿದ್ದಾರೆ ನನಗೆ ಅಂತ ತುಂಬಾ ಬಿಟರ್ ಫೀಲ್ ಆಗುತ್ತೆ. ಯಾವುದೋ ಒಂದು ರಿಲೇಶನ್ಶಿಪ್ ಎಂಡ್ ಆಗುತ್ತೆ ಅವ್ರ ಲೈಫಲ್ಲಿ. ತುಂಬಾ ಎಕ್ಸ್ಟ್ರೀಮ್ ಲಾಸ್ ಫೇಸ್ ಮಾಡ್ತಾರೆ ಅವರು. ರಾಂಗ್ ಇನ್ವೆಸ್ಟ್ ಮಾಡ್ಬೋದು. ಇನ್ವೆಸ್ಟ್ಮೆಂಟು ರಿಲೇಶನ್ಶಿಪ್ಗಾಗಿರ್ಬೋದು ಅಥವಾ ಕೆರಿಯರು, ಜಾಬ್ಗಾಗಿರ್ಬೋದು. ರಾಂಗ್ ಆಗಿ ಇನ್ವೆಸ್ಟ್ ಮಾಡ್ತಾರೆ ಗೈಸ್. ಜಾಬ್ ಕಳ್ಕೊಬೋದು.
ಮತ್ತೆ ಲೈಫ್ದು ಫೇಲ್ಯೂರ್ ಬಗ್ಗೆ ತುಂಬಾ ಭಯ ಇರುತ್ತೆ ಅವ್ರಿಗೆ 24/7. ನಿಮ್ ಪರ್ಸನ್ದು ಇನ್ 24 ಅವರ್ಸ್ದು ಇದು ಎನರ್ಜಿ ಚೆನ್ನಾಗಿಲ್ಲ ಗೈಸ್. ತುಂಬಾ ಬೇಜಾರಾಗಿರ್ತಾರೆ. ಎಲ್ಲಾರ್ನೂ ಆದಷ್ಟು ಅವಾಯ್ಡ್ ಮಾಡ್ತಾರೆ. ಅವ್ರ ಸುತ್ತ ಬೌಂಡ್ರೀಸ್ ಹಾಕೋತಾರೆ. ಅವ್ರಿಗೆ ಜೀವನದ ಮೇಲೆ ಕಾನ್ಫಿಡೆನ್ಸೇ ಹೊರ್ಟೋಗುತ್ತೆ. ಬಟ್ ಈ ಕನೆಕ್ಷನ್ನ ಬಿಟ್ಕೊಡಕ್ ಅವ್ರಿಗೆ ಇಷ್ಟ ಇಲ್ಲ. ಈ ಕನೆಕ್ಷನ್ನ ಮಾತ್ರ ಅವ್ರು ಬಿಟ್ಕೊಡಲ್ಲ. ಅವ್ರ ಲೈಫಲ್ಲಿ ತುಂಬಾ ಪ್ರಾಬ್ಲಮ್ಸ್ ನಡೆದ್ರೂ ಈ ಕನೆಕ್ಷನ್ ಬಗ್ಗೆ ಪಾಸಿಟಿವ್ ಆಗಿ ಇರ್ತಾರೆ. ನಿಮ್ಮ ಮೇಲೆ ಫೈರ್ ಎನರ್ಜಿ ಇದೆ. ಕನೆಕ್ಷನ್ನ ಬಿಟ್ಕೊಡಕ್ ಅವ್ರು ರೆಡಿ ಇಲ್ಲ. ಆದ್ರೆ 24 ಅವರ್ಸ್ ಅವ್ರ ಗ್ಯಾಪ್ ಅಂತ ತಗೋತಾರೆ. ಅವ್ರು ಒಬ್ಬೊಬ್ರೇ ಇರಕ್ ಶುರು ಮಾಡ್ತಾರೆ. ಆ ತುಂಬಾ ಬೇಜಾರಲ್ಲಿ ಇರ್ತಾರೆ. ಬೌಂಡ್ರೀಸ್ ಈವನ್ ನೀವು ಅವ್ರ ಕಡೆ ಬರೋಕ್ಕೆ ಬಿಡಲ್ಲ. ಅವ್ರ ನೋವನ್ನ ಅವರೇ ಅನುಭವಿಸ್ತಾರೆ. ತುಂಬಾ ಸ್ಟ್ರಗಲ್ ಮಾಡ್ತಾರೆ ಗೈಸ್. ತುಂಬಾ ಸ್ಟ್ರಗಲ್ ಮಾಡ್ತಾರೆ. ಅವ್ರ ಆಕ್ಷನ್ ತಗೊಳಲ್ಲ. ನೀವೇ ಆಕ್ಷನ್ ತಗೊಳ್ಳಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅವ್ರಂತೂ ಆಕ್ಷನ್ ತಗೊಳಲ್ಲ. ನಿಮ್ ಕಡೆಯಿಂದ ಆಕ್ಷನ್ ತಗೊಳ್ಳಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ನಿಮ್ಗೆ ಅವ್ರ ಕಂಡೀಷನ್ ಎಲ್ಲ ಗೊತ್ತಿರಲ್ಲ. ಸೊ ನೀವ್ ಹೆಂಗೆ ಆಕ್ಷನ್ ತಗೊಳಕ್ ಸಾಧ್ಯ ಗೈಸ್? ಮತ್ತೆ ಅವ್ರನ್ನ ಅವರು ಬೌಂಡ್ರೀಸ್ ಹಾಕೊಂಡು ದೂರ ಮಾಡ್ಕೊಂಡಿದ್ದಾರೆ ಈ ಪೇನ್ಗೋಸ್ಕರ. ಸೊ ಎಮೋಷನಲಿ ಬ್ಲಾಕ್ ಮಾಡ್ಕೊಂಡಿದ್ದಾರೆ. ಸೊ ನಿಮ್ನ ನೀವ್ ಬರ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಫೈರ್ ಎನರ್ಜಿ ಇದೆ. ಕನೆಕ್ಷನ್ ನ ಬಿಟ್ಕೊಡ್ಬಾರ್ದು ಅಂತಾನೂ ಇದೆ. ಬಂದ್ರೂ ಹೆಂಗೆ ರಿಯಾಕ್ಟ್ ಮಾಡ್ಬೇಕು, ನೀವೇ ಏನಾದ್ರೂ ಅವ್ರಿಗೆ ಕಮ್ಯುನಿಕೇಟ್ ಮಾಡಿದ್ರು ತುಂಬಾ ನೆಗ್ಲಿಜಿಬಲ್ ಆಗಿ ರಿಯಾಕ್ಟ್ ಮಾಡ್ಬೋದು ಗೈಸ್. ಅಂದ್ರೆ ನೆಗ್ಲೆಕ್ಟ್ ಮಾಡೋ ತರ ಅಥವಾ ನೀವು ಇಂಪಾರ್ಟೆಂಟ್ ಅಲ್ಲ ಅನ್ನೋ ತರ ರಿಯಾಕ್ಟ್ ಮಾಡ್ಬೋದು. ಯಾಕಂದ್ರೆ ಆ ಪೇನ್ ಇರುತ್ತಲ್ಲ. ಸೊ ನೀವು ಕಾಲ್ ಮಾಡ್ಲಿ ಮೆಸೇಜ್ ಮಾಡ್ಲಿ ಅಂತ ಮನ್ಸಲ್ಲಿ ಇದ್ರು ನಿಮ್ ಕಡೆಯಿಂದ ಆಕ್ಷನ್ ಬಂದ್ರು ಫಸ್ಟ್ ಆಫ್ ಆಲ್ ಅವ್ರ ಆಕ್ಷನ್ ತಗೊಳಲ್ಲ. ನಿಮ್ ಕಡೆಯಿಂದ ಆಕ್ಷನ್ ಬಂದ್ರು ರಿಯಾಕ್ಟ್ ಮಾಡೋದ್ ಮಾತ್ರ ಕೋಲ್ಡ್ ಆಗೇ ಮಾಡ್ತಾರೆ. ಓಕೆನಾ? ಸೊ ಬಿ ಪ್ರಿಪೇರ್ಡ್ ಇನ್ ಕೇಸ್ ನೀವೇನಾದ್ರೂ ಆಕ್ಷನ್ ತಗೋತೀನಿ ಅಂದ್ರೆ. ಬಿಕಾಸ್ ಅವ್ರಿಗೆ ನಿಮ್ಮ ಮೇಲೆ ಕೋಪ ಇದೆ ಆ ಥರ ಏನಿಲ್ಲ. ಅವ್ರ ಲೈಫಲ್ಲಿ ಅಷ್ಟು ಸ್ಟ್ರಗಲ್ ನಡೀತಿದೆ. ಅಷ್ಟು ಅವ್ರನ್ನ ಚೀಟ್ ಮಾಡಿದ್ದಾರೆ. ಸೊ ಅವ್ರು ಹಾಗೆ ನಡ್ಕೋತಾರೆ ಅಷ್ಟೇ. ಓಕೆನಾ? ಅವ್ರ ಮೇಲೆ ಅವ್ರಿಗೆ ತುಂಬಾ ಡೌಟ್ ಶುರು ಆಗುತ್ತೆ ಗೈಸ್. ತುಂಬಾ ಕಾನ್ಫಿಡೆನ್ಸ್ ಇರಲ್ಲ. ತುಂಬಾ ಇಂಪೇಷನ್ಸ್ ಆಗಿರ್ತಾರೆ. ಸಿಕ್ಕೋರ್ ಮೇಲೆ ಕೋಪ ಮಾಡ್ಕೊಳ್ಳೋದು. ಇನ್ನು ನಾನು ಲೈಫಲ್ಲಿ ಅಥವಾ ಈ ಕನೆಕ್ಷನ್ ಅಲ್ಲಿ ಎಕ್ಸ್ಟ್ರಾ ಎಫರ್ಟ್ ಹಾಕ್ಬೇಕಿತ್ತು ಅಂತ ತುಂಬಾ ಅನ್ಕೋತಾರೆ. ಬಟ್ ಸ್ಲೋ ಎನರ್ಜಿ ಹಾಕಲ್ಲ. ಬರೀ ಅವ್ರ ತಲೆಯಲ್ಲಿ ಯೋಚನೆ ನಡೀತಿರುತ್ತೆ. ನಿಮ್ ಬಗ್ಗೆ ಆಬ್ಸೆಸ್ಡ್ ಫೀಲಿಂಗ್ ಇರುತ್ತೆ ಗೈಸ್ ತಲೆಯಲ್ಲಿ. ಹಂಗೆ ನಿಮ್ ಮೇಲೆ ಕೋಪನೂ ಇರುತ್ತೆ. ಬೇರೆಯವ್ರ ಮೇಲೂ ಕೋಪ ಇರುತ್ತೆ. ಯಾಕಂದ್ರೆ ಈ ರಿಲೇಶನ್ಶಿಪ್ ಅಲ್ಲಿ ಅವ್ರಿಗೆ ಕಂಟ್ರೋಲ್ ಸಿಗ್ತಾ ಇಲ್ಲ. ಸೊ ಪೇಷನ್ಸ್ ಕಡಿಮೆ ಇರುತ್ತೆ ನಿಮ್ ವ್ಯಕ್ತಿಗೆ. ಓಕೆ, ಹೆಲ್ತ್ ಇಶ್ಯೂಸ್ ಇರ್ಬೋದು ಇನ್ 24 ಅವರ್ಸ್ ಅವರಿಗೆ. ಎಕ್ಸ್ಟ್ರಾ ಎಫರ್ಟ್ಸ್ ಹಾಕ್ಬೇಕು ಅಂತ ಅನ್ಕೋತಾರೆ. ಅವಾಗ ಸಕ್ಸಸ್ ಸಿಗುತ್ತೆ ನನ್ನ ಲೈಫಲ್ಲಿ ಇರ್ಬೋದು, ಈ ಕನೆಕ್ಷನ್ ಇರ್ಬೋದು ಅಂತ ಅನ್ಕೋತಾರೆ. ಆದ್ರೆ ಹಾಕಲ್ಲ ಗೈಸ್. ಆಕ್ಷನ್ ತಗೊಳಲ್ಲ ಅಂತ ನಾನು ಆಗ್ಲೇ ಇದ್ದ. ಆಕ್ಷನ್ ತಗೊಳಲ್ಲ. ಯಾಕಂದ್ರೆ ಅವ್ರಿಗೆ ಧೈರ್ಯ ಇಲ್ಲ. ಈ ಪ್ರಾಬ್ಲಮ್ಸ್ನೆಲ್ಲ ಮೀರಿ ನಿಮ್ ಕಡೆ ಬರೋವಂಥ ಧೈರ್ಯ ಅವ್ರಿಗೆ ಇಲ್ಲ. ಇನ್ನು ಏನಾದ್ರು ಲೈಫಲ್ಲಿ ಡಿಫ್ರೆಂಟ್ ಆಗಿ ಮಾಡ್ಬೇಕು, ರಿಸ್ಕ್ ತಗೊಂಡ್ರೆ ಮಾತ್ರ ನನ್ನ ಲೈಫಲ್ಲಿ ಸಕ್ಸಸ್ ಸಿಗೋದು ಅಂತ ತುಂಬಾ ಅನ್ಕೋತಾರೆ. ತುಂಬಾ ಹೆಸಿಟೇಟ್ ಮಾಡ್ಕೋತಾರೆ ಮಾತಾಡಕ್ಕೆ. ಆ ಹೆಸಿಟೇಷನ್ ನೇಚರ್ ಇಂದ ಅವ್ರು ಏನ್ ಮಾಡ್ತಾರೆ, ಕೋಪ ತೋರ್ಸೋದು ಸಡನ್ ಆಗಿ. ನೀವು ಏನಕ್ಕೆ ಹಿಂಗೆ ಆಡ್ತಾರೆ ಅಂತ ಅನ್ಸ್ಬಿಡುತ್ತೆ ಗೈಸ್ ನಿಮ್ಗೆ. 24 ಅವರ್ಸ್ ಅಲ್ಲಿ ನಿಮ್ಗೆ ಏನಾದ್ರು ಕಮ್ಯುನಿಕೇಟ್ ಮಾಡಿದ್ರೆ ಅವ್ರದ್ದು ವೈಬ್ಸು ಚೆನ್ನಾಗಿಲ್ಲ ಅಷ್ಟು. ಅವ್ರಿಗೆ ಆಕ್ಷನ್ ತಗೊಳಕ್ಕೆ ಯಾವ್ದ್ರ ಮೇಲೆ ಆಕ್ಷನ್ ತಗೊಳಕ್ ಅವ್ರಿಗೆ ಮನ್ಸಿರಲ್ಲ ಗೈಸ್. ಓಕೆ, ತುಂಬಾ ಒಂಟಿ ಫೀಲ್ ಮಾಡ್ತಾರೆ. ಯಾರೋ ಅವ್ರು ತುಂಬಾ ಮೋಸ ಮಾಡಿದ್ದಾರೆ, ನೆಗ್ಲೆಕ್ಟೆಡ್ ಫೀಲ್ ಮಾಡ್ತಾರೆ. ಅವ್ರಿಗೆ ಎನರ್ಜಿನೇ ಇರಲ್ಲ. ತುಂಬಾ ಕೋಲ್ಡ್ ನೇಚರ್. ಒಬ್ಬೊಬ್ರು ಕುತ್ಕೊಳ್ಳೋದು, ಐಸೋಲೇಟ್ ಆಗಿರೋದು.
ಸಪ್ರೇಟ್ ಆಗಿ ಕುತ್ಕೊಳ್ಳೋದು. ಈಗ ಒಂದು ಗ್ರೂಪ್ ಅಲ್ಲಿ ಇದ್ರೆ ಸಪ್ರೇಟ್ ಆಗಿ ಕುತ್ಕೊಳ್ಳೋದು, ಒಂದು ಫಂಕ್ಷನ್ ಹೋದ್ರು ಸಪ್ರೇಟ್ ಆಗಿರೋದು, ಆಫೀಸಲ್ಲೂ ಅಷ್ಟೇ ಸಪ್ರೇಟ್ ಆಗಿರೋದು, ಮನೇಲಿ ಇದ್ರು ಅವ್ರ ಜೊತೆನೂ ಮಾತಾಡಲ್ಲ, ಸಪ್ರೇಟ್ ಆಗಿ ಕುತ್ಕೊಳ್ಳೋದು, ಡಿಪ್ರೆಸ್ಡ್ ಆಗಿರ್ತಾರೆ, ಏನ್ರ ಮೇಲೂ ಇಂಟ್ರೆಸ್ಟ್ ಇರಲ್ಲ. ಎಷ್ಟೇ ನಿಮ್ಮ ಮೇಲೆ ಪ್ರೀತಿ ಇದ್ರು, ಫೈರ್ ಎನರ್ಜಿ ಇದ್ರು, ಸದ್ಯ 24 hours ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ, ಮಾತಾಡ್ಬೇಕು ಆ ಥರ ಎಲ್ಲ. ವೆಯ್ಟ್ ಅಂತೂ ಮಾಡ್ತಾರೆ, ಮಾಡ್ಬೋದಿತ್ತಲ್ಲ ಅವರೇ, ಮೆಸೇಜ್ ಕಾಲು ಆ ಥರ ಈಗೋಯಿಸ್ಟಿಕ್ ಆಗಿ ವೆಯ್ಟ್ ಮಾಡ್ತಾರೆ. ಬಟ್ ಕಾಲು ಮೆಸೇಜ್ ಏನಾದರೂ ಬಂದರೆ ತುಂಬ ನೆಗ್ಲಿಜಿಬಲ್ ಆನ್ಸರ್ಸು, ಆಂಗ್ರಿ ಆನ್ಸರ್ಸ್ ಕೊಡ್ತಾರೆ ಗೈಸ್, ಓಕೆನಾ. ಅವ್ರಿಗೆ ದುಡ್ಡು ಯಾರ ಕಡೆಯಿಂದನೂ ಲಾಸ್ ಆಗಿರ್ಬೇಕು, ಯಾರ ಕಡೆಯಿಂದನೂ ದೊಡ್ಡ ಮೋಸ ಆಗಿದೆ, ಸಾಲದ ಯೋಚನೆಗಳಿದೆ, ಹೆಲ್ತ್ ಚೆನ್ನಾಗಿಲ್ಲ, ಬ್ಯಾಕ್ ಏಕ್ ಇರ್ಬೋದು ಸುಮಾರು ಜನ ನಿಮ್ಮ ವ್ಯಕ್ತಿಗೆ, ನೆಕ್ ಅಥವಾ ಬ್ಯಾಕ್ ಪೇನ್ ಇರ್ಬೋದು. ಓಕೆ, ಅವ್ರ ಟೀಮ್ ವರ್ಕ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿರ್ಬೋದು ಗೈಸ್, ಅವ್ರ ಆಫೀಸಲ್ಲಿ ಕೆರಿಯರ್ ವೈಸ್ ಯಾರ ಜೊತೆನೋ ಒಟ್ಟಿನಲ್ಲಿ ಗ್ರೂಪ್ ಅಲ್ಲಿ ವರ್ಕ್ ಮಾಡಿದ್ದಾರೆ, ಅವ್ರ ಕಡೆಯಿಂದ ಎಮೋಷ್ನಲಿ ಹರ್ಟ್ ಆಗಿರ್ಬೋದು, ಅಥವಾ ಮೆಟೀರಿಯಲಿಸ್ಟಿಕ್ ದುಡ್ಡು ವಿಷಯದಲ್ಲಿ ಹರ್ಟ್ ಆಗಿರ್ಬೋದು, ನಂಗೆ ಗೊತ್ತಿಲ್ಲ. ಬಟ್ ತುಂಬಾ ಹರ್ಟ್ ಆಗಿರ್ತಾರೆ 24 hours. ಓಕೆನಾ. ನೆಕ್ಸ್ಟ್ ಹರ್ಟ್ ಮಾಡ್ತಾರೆ ಅವ್ರಿಗೆ. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್. ಫೈಲ್ 1 ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ದಿ ಎಂಪರರ್, 5 of Pentacles, ದಿ ಹೈ ಪ್ರಿಸ್ಟೆಸ್, Ace of Pentacles, 2 of Cups. ಗೈಸ್, ನಂಗೆ ಅವ್ರ ಎನರ್ಜಿ ಏನ್ ಫೀಲ್ ಆಗ್ತದೆ ಅಂದ್ರೆ, ಅವ್ರ ಲೈಫಲ್ಲಿ ನೀವೊಬ್ರು ಮಾತ್ರ ಅವ್ರಿಗೆ ಬೇಕು, ಇನ್ ಯಾರು ಬೇಡ ಅಂತ ಅವ್ರಿಗೆ ಫೀಲ್ ಆಗುತ್ತೆ ಈ 24 hours. ನೀವು ಬೇಕು ಅಂತ ಫೀಲ್ ಆದ್ರೂ ಕಮ್ಯುನಿಕೇಶನ್ ರೂಡ್ ಆಗಿರುತ್ತೆ. ಯಾಕಂದ್ರೆ ನೋಡಿ, ಅವ್ರು ಈ ಎನರ್ಜಿಲಿ ಇರ್ತಾರೆ, ಎಂಪರರ್ ಎನರ್ಜಿ ಇರ್ತಾರೆ. ಬಟ್ ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾರೆ, ತುಂಬಾ ಇನ್ ಡೆಪ್ತ್ ನಿಮ್ ಬಗ್ಗೆ ಯೋಚನೆ ಮಾಡ್ತಾರೆ, ಓವರ್ ಥಿಂಕ್ ಮಾಡ್ತಾರೆ, ನಿಮ್ ಕಡೆ ತುಂಬಾ ಪ್ರೀತಿ ಇದೆ. 2 of Cups ಕಾರ್ಡ್ ಬಂದಿದೆ, ಎಂಪರರ್ ಕಾರ್ಡ್ ಬಂದಿದೆ, ತುಂಬಾ 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 ಪ್ರೀತಿ ಇದೆ. ಬಟ್ ಶೋ ಮಾಡೋದು ಈ ತರ ತುಂಬಾ ರೂಡ್ ಆಗಿ, ತುಂಬಾ ರಫ್ ಆಗಿ, ಒಂಥರ ಫೀಮೇಲ್ ಆಗಿದ್ರು ತುಂಬಾ ಡಾಮಿನೇಟಿಂಗ್ ಮೇಲ್ ತರ. ಇನ್ ಮೇಲ್ ಆದ್ರೆ ಹೇಳೋದೇ ಬೇಡ, ಫುಲ್ ಡಾಮಿನೇಟಿಂಗ್ ಆಗಿ ಬಿಹೇವ್ ಮಾಡ್ತಾರೆ 24 hours. ಬಟ್ ನಿಮ್ ಮೇಲೆ ತುಂಬಾ ಪ್ರೀತಿ ಇದೆ, ಶೋ ಮಾಡಲ್ಲ. ತುಂಬಾ ಡೀಪ್ ಆಗಿ ನಿಮ್ ಬಗ್ಗೆ ಯೋಚನೆ ಮಾಡ್ತಾರೆ ಗೈಸ್ 24 hours. ತುಂಬಾ ತುಂಬಾ ಡೀಪ್ ಆಗಿ ನಿಮ್ ಬಗ್ಗೆ ಯೋಚನೆ ಮಾಡ್ತಾರೆ, ಬಟ್ ಹೇಳ್ಕೊಳಲ್ಲ. ಯಾರೋ ಅವ್ರನ್ನ ಬಿಟ್ಟು ಹೋಗಿದ್ದಾರೆ ಗೈಸ್, ತುಂಬಾ ಹರ್ಟ್ ಆಗಿದೆ ಅವ್ರಿಗೆ, ಹರ್ಟ್ ಆಗುತ್ತೆ ಅವ್ರಿಗೆ 24 hours ಅಲ್ಲಿ. ನೆಕ್ಸ್ಟ್ 24 hours ಅಲ್ಲಿ ಯಾರೋ ಅವ್ರನ್ನ ಬಿಟ್ಟು ಹೋಗಿದ್ದಾರೆ. ಸೊ ಅವರು ಆ ವೈಬ್ಸ್ ಅಲ್ಲೇ ಇರ್ತಾರೆ ಗೈಸ್. ಯಾರೋ ಬಿಟ್ಟು ಹೋಗಿರೋದನ್ನ ನೆನ್ಸ್ಕೊಂಡು, ಯಾರೋ ಮೋಸ ಮಾಡಿರೋದು, ನಾನು ಆಗ್ಲೇ ಹೇಳ್ದೆ, ಅವ್ರ ಆಫೀಸಲ್ಲಿ ಇರ್ಬೋದು, ಅವ್ರ ಮನೇಲೆ ಅವ್ರು ಯಾರನ್ನೋ ನಂಬಿರ್ತಾರೆ, ಅವ್ರು ತುಂಬಾ ಹರ್ಟ್ ಮಾಡಿದ್ದಾರೆ, ಆ ವೈಬ್ಸ್ ಅಲ್ಲಿ ಅವ್ರು ಇರ್ತಾರೆ. ಓಕೆ, ಯಾರೋ ಲೇಡಿ ಇರ್ಬೋದು ಅವ್ರಿಗೆ ಮೋಸ ಮಾಡಿರೋದು, ಅಥವಾ ತುಂಬಾ ಹರ್ಟ್ ಮಾಡಿರೋದು, ಅವ್ರಿಗೆ ಡೀಪ್ ಆಗಿ ಹರ್ಟ್ ಆಗಿದೆ ಗೈಸ್. ಯಾರೋ ಲೇಡಿ ಅಂತ ಅನ್ಕೋತೀನಿ ನಾನು, ಯಾಕಂದ್ರೆ ಇಲ್ಲಿ 2 ಕಾರ್ಡ್ ಬಂದಿದೆ. ಅಂದ್ರೆ ಇವ್ರು ತುಂಬಾ ನಂಬಿದ್ರು, ಇವ್ರನ್ನ ಇವ್ರು ಸರೆಂಡರ್ ಮಾಡ್ಕೊಂಡಿದ್ರು ಆ ಲೇಡಿಗೆ ಅನ್ಸುತ್ತೆ. ಅವ್ರ ಬಾಸ್ ಇರ್ಬೋದು, ಅವ್ರ ಮದರ್ ಅಥವಾ ಅವರ ಪಾರ್ಟ್ನರೇ ಇರ್ಬೋದು, ಗೊತ್ತಿಲ್ಲ. ಬಟ್ ಅವ್ರ ಕಡೆಯಿಂದ ತುಂಬಾ ಮೋಸ ಆಗಿದೆ. ಇವ್ರು ಅನ್ಕೊಂಡಂಗ ಅವ್ರಿಲ್ಲ, ಅವ್ರು ತುಂಬಾ ಸೀಕ್ರೆಟ್ಸ್ ಮೇಂಟೈನ್ ಮಾಡಿದ್ದಾರೆ. ಮತ್ತೆ ಅವ್ರಿಗೆ ಏನೋ ಒಂದ್ ಸುಳ್ಳು ಹೇಳಿರ್ಬೋದು, ಏನೋ ಒಂದ್ ವಿಚಾರದಲ್ಲಿ ಇವ್ರಿಗೆ ಮೋಸ ಮಾಡಿರ್ಬೋದು. ತುಂಬಾ ಸೀಕ್ರೆಟಿವ್, ಮತ್ತೆ ಏನು ಹೇಳ್ದೇನೆ, ಇವ್ರಿಗೇನು ಹೇಳ್ದೇನೆ ಅವ್ರು ಬೇರೆ ಏನೋ ಮಾಡಿರ್ಬೋದು. ಓಕೆ, ಆ ವಿಚಾರ ಇವ್ರಿಗೆ ಗೊತ್ತಾಗಿದೆ, ಅಥವಾ ಅವರು ಇವ್ರು ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ಸಿರ್ಬೋದು, ನಂಗೆ ಗೊತ್ತಿಲ್ಲ. ಆ ವೈಬ್ಸ್ ಬರ್ತಿದೆ. ಇದು ಒಟ್ನಲ್ಲಿ ಅವ್ರು ರಾಂಗ್ ಆಗಿ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ಅಂತ ನಿಮ್ ವ್ಯಕ್ತಿಗೆ ಅನ್ಸಿರ್ಬೋದು, ಇಲ್ಲ ಅವರ ಸ್ವಾರ್ಥ ನೋಡ್ಕೊಂಡಿದ್ದಾರೆ ಅಂತಾನು ಅನ್ಸಿರ್ಬೋದು. ಇವ್ರ ವ್ಯಕ್ತಿನ ಏನ್ ಅನ್ಕೊಂಡಿದ್ರು, ಇವ್ರ ವ್ಯಕ್ತಿನ ಏನ್ ಅನ್ಕೊಂಡಿದ್ರು, ಆದ್ರೆ ಆ ವ್ಯಕ್ತಿ ಅದಲ್ಲ ಅಂತ ಅನ್ಸಿರ್ಬೋದು ಇವ್ರಿಗೆ.
ಅವರು ಇವರ ಎಮೋಷನ್ಸ್ ಜೊತೆ ಆಟ ಆಡಿದ್ದಾರೆ ಗೈಸ್. ನೋಡಿ ಇವ್ರು ಚಂದ್ರನ್ ಇಟ್ಕೊಂಡಿದ್ದಾರೆ. ಸೊ ಆ ವ್ಯಕ್ತಿ ಇವರ ಎಮೋಷನ್ಸ್ ಜೊತೆ ಆಟ ಆಡಿದ್ದಾರೆ, ಅದನ್ನ ತುಂಬಾ ಯೋಚನೆ ಮಾಡ್ತಿದ್ದಾರೆ. ಸೈಮಲ್ಟೇನಿಯಸ್ಲಿ ನಿಮ್ ಜೊತೆ ಡೀಪ್ ಲವ್ ಇದೆ, ನಿಮ್ ಮೇಲೆ ಡೀಪ್ ಲವ್ ಇದೆ ಗೈಸ್. ಆ ವ್ಯಕ್ತಿ ಎಕ್ಸ್ಪೋಸ್ ಆಗಿದ್ದಾರೆ, ಯಾರು ಎಕ್ಸ್ಪೋಸ್ ಆಗಿದ್ದಾರೆ ಅವರ ಲೈಫಲ್ಲಿ ಆಗ್ತಾರೆ. ಸಾರಿ, ನೆಕ್ಸ್ಟ್ 24 hours ಅವರು ಎಕ್ಸ್ಪೋಸ್ ಆಗ್ತಾರೆ. ಸೊ ಅವ್ರ ಬಗ್ಗೆನೆ ಅವ್ರದ್ದು ನೆಗೆಟಿವ್ ಥಾಟ್ಸ್ ಸುತ್ತಾ ಇರುತ್ತೆ. ಜೊತೆಗೆ ನಿಮ್ ಜೊತೆ ಡೀಪ್ ಲವ್ ಫೀಲ್ ಮಾಡ್ತಾರೆ, ಯಾಕಂದ್ರೆ ನೀವ್ ಬಿಟ್ರೆ ಅವ್ರ ಲೈಫಲ್ಲಿ ಇನ್ಯಾರು ಇಲ್ಲ, ಇನ್ಯಾರನ್ನು ನಂಬಕ್ಕೂ ಆಗಲ್ಲ ಅನ್ನೋ ಕನ್ಕ್ಲೂಷನ್ಗೆ ಬರ್ತಾರೆ ಗೈಸ್ ನೆಕ್ಸ್ಟ್ 24 hours ಅಲ್ಲಿ. ಕ್ಲೈಮ್ ಮಾಡಿ ಗೈಸ್, ವೆರಿ ನೈಸ್ ಎನರ್ಜಿ ನಿಮ್ ಕಡೆ, ನಿಮ್ ಬಗ್ಗೆ. ಅವ್ರು ಬೇಜಾರಾಗಿದ್ರು, ನಿಮ್ ಬಗ್ಗೆ ತುಂಬಾ ಪಾಸಿಟಿವ್ ಎನರ್ಜಿ ಇದೆ. ಏಸ್ ಆಫ್ ಪೆಂಟಕಲ್ಸ್ ಸ್ವಲ್ಪ ದುಡ್ಡು ಬಗ್ಗೆ ಯೋಚನೆ ಮಾಡ್ತಾರೆ. ಮೋಸ್ಟ್ಲಿ ಅವರು ಎಮೋಷ್ನಲಿನೂ ಹರ್ಟ್ ಮಾಡಿದ್ದಾರೆ, ಮತ್ತೆ ದುಡ್ಡು ವಿಚಾರದಲ್ಲೂ ಏನೋ ಬೇಜಾರ್ ಮಾಡಿದ್ದಾರೆ. ಸೊ ಅವ್ರಿಗೆ ತುಂಬಾ ಬೇಜಾರಿರುತ್ತೆ ಗೈಸ್ ಆ ವಿಚಾರದಲ್ಲಿ. ಮತ್ತೆ ನಿಮ್ಮ ರಿಲೇಶನ್ಶಿಪ್ ಅಥವಾ ನಿಮ್ಮ ಕನೆಕ್ಷನ್ಗೆ ಅವ್ರು ಎಫರ್ಟ್ ಹಾಕ್ಬೇಕು. ನೀರ್ ನೋಡಿ, ಇದನ್ನ ಪ್ರೊಟೆಕ್ಟ್ ಮಾಡ್ತಿದ್ದಾರೆ, ಇದು ನಿಮ್ ಕನೆಕ್ಷನ್. ಪ್ರೊಟೆಕ್ಟ್ ಮಾಡ್ಬೇಕು, ಅದಕ್ಕೆ ಇನ್ನೂ ಎಫರ್ಟ್ ಹಾಕ್ಬೇಕು ಅಂದ್ರೆ ನೀರ್ ಹಾಕಿ ಅದನ್ನ ಬೆಳೆಸ್ಬೇಕು. ನಿಮ್ ಕನೆಕ್ಷನ್ ಮಾತ್ರ ಅವ್ರಿಗಿರೋದು ಈಗ ಅವ್ರ ಜೀವನದಲ್ಲಿ ಅಂತ ನೆಕ್ಸ್ಟ್ 24 hours ಅಲ್ಲಿ ಅನ್ಸುತ್ತೆ ಗೈಸ್. ಓಕೆನಾ? ಇನ್ನೊಂದಷ್ಟು ಮೆಸೇಜಸ್ ಕೊಡಿ ಯೂನಿವರ್ಸ್ ಏಂಜಲ್ಸ್ ನೆಕ್ಸ್ಟ್ 24 hours ನನ್ನ ವ್ಯೂವರ್ಸ್ನ ಪರ್ಸನ್ ಕಡೆಯಿಂದ. ಅವರು ಅನ್ಕೋತಿದ್ದಾರೆ ತುಂಬಾ ಬೇಜಾರಾಗಿದೆಯಲ್ಲ, ಎಲ್ಲಾದ್ರೂ ನಿಮ್ ಜೊತೆ ಔಟಿಂಗ್ ಹೋಗ್ಬೇಕು ಅಂತ ಅನ್ಕೋತಿದ್ದಾರೆ, ಡೇಟ್ಗೆ ಹೋಗ್ಬೇಕಂತ ಅನ್ಕೋತಿದ್ದಾರೆ ಗೈಸ್. ಹೇಳಲ್ಲ ನೀವು ಕಾಲ್ ಮಾಡಿದ್ರು, ಬಟ್ ಅನ್ಕೋತಾ ಇದ್ದಾರೆ. ಅವ್ರು ಎಷ್ಟೇ ಆಂಗ್ರಿ ಇದ್ರು ನೋಡಿ, ಅವ್ರ ಮನ್ಸಲ್ಲಿ ನಡೀತಿರೋದು ಯು ಆರ್ ದ ಶೈನಿಂಗ್ ಸ್ಟಾರ್. ನಾನು ಏನಂದೆ, ನೀವು ಮಾತ್ರ ಅವ್ರ ಲೈಫ್ ಬೇಕು, ಇನ್ಯಾರು ಬೇಡ, ನೀವು ಅವ್ರ ಜೀವನದ ಸ್ಟಾರ್ ಅಂತ ಹೇಳ್ತಾ ಇದ್ದಾರೆ. ವೇಟಿಂಗ್ ಫಾರ್ ಯುವರ್ ಕಾಲ್. ನಾನು ಅವಾಗ್ಲೇ ಏನ್ ಹೇಳ್ದೆ ಗೈಸ್, ರಿಪೀಟ್ ಆಗ್ಲಿಲ್ವಾ? ಕ್ಲೈಮ್ ಮಾಡಿ. ಅವ್ರು ನಿಮ್ ಕಾಲ್ಸ್ಗೆ ಮೆಸೇಜಸ್ಗೆ ತುಂಬಾ ವೇಟ್ ಮಾಡ್ತಾರೆ, ಬಟ್ ಮಾಡಿದ್ರೆ ಸರಿಗ್ ಮಾತಾಡಲ್ಲ. ಸೊ ಬಿ ರೆಡಿ, ಏನಾದ್ರೂ ಮಾಡ್ಲೇಬೇಕು ಅಂದ್ರೆ ಇಲ್ಲ ಅವಾಯ್ಡ್ ಮಾಡಿ. ಫಸ್ಟ್ ಯು ಆರ್ ಪರ್ಫೆಕ್ಟ್ ಫಾರ್ ಮಿ. ನೀವ್ ಅವ್ರಿಗೆ ಪರ್ಫೆಕ್ಟ್ ಅಂತ ಅನ್ಸ್ತೀರ, ಯಾರು ಅವ್ರ ಲೈಫಿಗೆ ಬಂದ್ರು ಪರ್ಫೆಕ್ಟ್ ಅಲ್ಲ ಅಂತ ಅನ್ಸ್ತೀರ. ನೀವ್ ಅವ್ರಿಗೆ ಪರ್ಫೆಕ್ಟ್ ಪಾರ್ಟ್ನರ್. 2 of Cups ಬಂತಲ್ಲ, ಫೈನಾನ್ಷಿಯಲ್. ಆಗ್ಲೇ ಏನಂದೆ, ದುಡ್ಡು ಕಾಸು ವಿಷಯದಲ್ಲಿ ತುಂಬಾ ಮೋಸ ಆಗಿದೆ, ಫೈನಾನ್ಷಿಯಲ್ ಅಂಡ್ ಕೆರಿಯರ್ ಇಶ್ಯೂಸ್. ಕ್ಲಾರಿಟಿ ಸಿಕ್ತಾ? ಸೊ ರಿಪೀಟ್ ಆಗಿ ಯೂನಿವರ್ಸ್ ಮತ್ತೆ ಏಂಜಲ್ಸ್ ನಿಮ್ಗೆ ರಿಪೀಟೆಡ್ ಆಗಿ ಹೇಳ್ತಾ ಇದಾರೆ, ಅವ್ರಿಗೆ ಕೆರಿಯರ್ ಮತ್ತೆ ಫೈನಾನ್ಷಿಯಲ್ ಇಶ್ಯೂಸ್ ಇದೆ, ಎಮೋಷನಲಿನೂ ಬ್ರೇಕ್ ಆಗಿರ್ತಾರೆ. ಸೊ 24 hours ಅವ್ರಿಗೆ ಬೇಜಾರಲ್ಲೇ ಇರ್ತಾರೆ ಗೈಸ್. ಇನ್ನೊಂದಷ್ಟು ಮೆಸೇಜಸ್ ತಗೊಳ್ತೀನಿ ನಿಮ್ ಕಡೆ. ನಿಮ್ ಬಗ್ಗೆ ಅವ್ರಿಗೇನೋ ಕೋಪ ಇರಲ್ಲ ಗೈಸ್, ಬಟ್ ಅವ್ರ ಬಿಹೇವಿಯರೇ ಹಂಗಿರುತ್ತೆ ಇನ್ನೊಂದು 24 hours. ನಿಮ್ ಬಗ್ಗೆ ತುಂಬಾ ಒಳ್ಳೆ ಫೀಲಿಂಗ್ಸ್ ಇದೆ. ನಿಮ್ ಬಿಟ್ರೆ ಅವ್ರಿಗೆ ಬೇರೆ ಯಾರು ಕಾಣಿಸ್ತಾನೆ ಇಲ್ಲ ಲೈಫಲ್ಲಿ. ಓಕೆನಾ? ಇನ್ನೊಂದಷ್ಟು ಮೆಸೇಜಸ್ ಕೊಡಿ ಯೂನಿವರ್ಸ್. ಯೂನಿವರ್ಸ್ ಪ್ಲೀಸ್, ಯೂನಿವರ್ಸ್ ಏಂಜಲ್ಸ್. ಐ ಆಮ್ ಬ್ಲಾಕ್. ಅವ್ರೆಲ್ಲೋ ಒಂದ್ ಕಡೆ ಬ್ಲಾಕ್ ಆಗಿದ್ದೀನಿ ಅಂತ ನಿಮ್ಗೆ ಹೇಳ್ತಿದ್ದಾರೆ ಗೈಸ್, ಬ್ಲಾಕ್ ಆಗಿದ್ದಾರೆ. ಸೊ ಕಮ್ಯುನಿಕೇಶನ್ ಸರಿ ಮಾಡದೆ ಇರ್ಬೋದು, ಬೇಜಾರು ಮಾಡ್ಕೋಬೇಡಿ. ಐ ವಿಶ್ ಐ ಕುಡ್ ಬಿ ಎ ಡಿಫ್ರೆಂಟ್ ಪರ್ಸನ್. ಅವ್ರು ಅನ್ಕೋತಾ ಇದಾರೆ ನಾನು ಡಿಫ್ರೆಂಟ್ ವ್ಯಕ್ತಿ ಆಗಿರ್ಬೇಕಿತ್ತು, ಈ ತರ ಸಿಚುವೇಶನ್ ಬರ್ತಿರ್ಲಿಲ್ಲ ಅಂತ ಅನ್ಕೋತಾರೆ. ನಾನು ಏನ್ ಹೇಳ್ದೆ ಗೈಸ್, ಅವ್ರ ಲೈಫ್ ತುಂಬಾ ಪ್ರಾಬ್ಲಮ್ ಅಲ್ಲಿ ನಡೀತಿದೆ, ತುಂಬಾ ಮೆಸ್ ಸ್ಟ್ರಗಲ್. ನೋಡಿ, ಮೈ ಲೈಫ್ ಇಸ್ ಎ ಮೆಸ್, ರೈಟ್? ನಾನು ಏನ್ ಹೇಳ್ದೆ ಅದೇ ಎನರ್ಜಿ, ಅದೇ ಕಾರ್ಡ್ ಬಂದಿದೆ. ನೀವ್ ಎದುರಿಗೇನೆ ಶಫಲ್ ಮಾಡಿದ್ದೀನಿ ನೋಡಿ ಅವ್ರ ಎನರ್ಜೀಸ್. ಓಕೆನಾ? ಡಬಲ್ ಟ್ರಿಪಲ್ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಅವ್ರ ಲೈಫ್ 24 hours, ನೆಕ್ಸ್ಟ್ 24 hours ಮೆಸ್ ಆಗಿರುತ್ತೆ ಗೈಸ್, ತುಂಬಾ ಮೆಸ್ಟ್. ದಿಸ್ ಲವ್ ಇಸ್ ಕ್ರೇಜಿ ನೋಡಿ. ಆದ್ರೆ ನಿಮ್ಮ ಮೇಲಿರೋ ಫೀಲಿಂಗ್ಸು ಅವ್ರಿಗೆ ಹುಚ್ಚು ತರ ನಿಮ್ನ ಯೋಚನೆ ಮಾಡ್ತಾರೆ, ನಿಮ್ ಬಗ್ಗೆ ತುಂಬಾ ಪಾಸಿಟಿವ್ ಅಬ್ಸೆಸ್ಡ್ ಆಗಿರ್ತಾರೆ, ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಆತರ ಅವ್ರಿಗೊಂಥರ ಕ್ರೇಜಿ ಲವ್ ಅಂತ ಫೀಲ್ ಆಗುತ್ತೆ ಗೈಸ್. ಅಂದ್ರೆ ಇಷ್ಟು ಪ್ರಾಬ್ಲಮ್ ಅಲ್ಲೂ ನೀವು ಅವ್ರ ತಲೆ ಬಿಟ್ಟು ಹೋಗಿಲ್ಲ, ಅದು ಅವ್ರಿಗೆ ಕ್ರೇಜಿ ಅಂತ ಅನ್ನಿಸ್ತಾ ಇದೆ ಗೈಸ್. ಓಕೆನಾ?
ಅವ್ರು ಅನ್ಕೋತಾ ಇದಾರೆ ನಿಮ್ಮಂತ ವ್ಯಕ್ತಿನ ಅವ್ರು ಡಿಸರ್ವ್ ಮಾಡಲ್ಲ. ಮುಂಚೆ ಅವ್ರು ತುಂಬಾ ರೂಢಾಗಿ ನಡ್ಕೊಂಡಿರ್ಬೋದು ಅಥವಾ ಕರೆಂಟ್ಲಿನೂ ರೂಢಾಗಿ ನಡ್ಕೋತಿರ್ಬೋದು. ಅವ್ರಿಗೆ ಅದ್ ಅನ್ಸುತ್ತೆ ನಿಮ್ಮಂತ ವ್ಯಕ್ತಿ ಅವ್ರ ಲೈಫಲ್ಲಿ ಡಿಸರ್ವಿಂಗಾ ಅಂತ. ಅಂದ್ರೆ ಇವ್ರು ನಿಮ್ಗೆ ಅರ್ಹರಲ್ಲ ಅಂತ ಅನ್ಕೋತಾ ಇದಾರೆ. ನಿಮ್ಮಂತ ನೀವ್ ತುಂಬಾ ಒಳ್ಳೆಯವರು ಅಂತ ಅನ್ಕೋತಾರೆ 24 hours 24 ನಿಮ್ನ ತುಂಬಾ ಒಳ್ಳೆ ವ್ಯಕ್ತಿ. ಅವರು ನಿಮ್ಮನ್ನ ಡಿಸರ್ವ್ ಮಾಡ್ತಾರೆ ಲೈಫಲ್ಲಿ ಅಂತ ಅನ್ಕೋತಾರೆ. ಓಕೆನಾ? ಯೂನಿವರ್ಸ್ ಕಡೆಯಿಂದ ಪೈಲ್ 1 ನಿಮ್ಗೇನ್ ಮೆಸೇಜ್ ನೋಡೋಣ. ಯೂನಿವರ್ಸ್ ಕಡೆಯಿಂದ ಪೈಲ್ 1 ವ್ಯಕ್ತಿಗೆ ಏನ್ ಮೆಸೇಜ್ ನನ್ನ ವ್ಯೂವರ್ಸ್ಗೆ ನೋಡೋಣ. ಯು ಆರ್ ದ ಡಿಸೈನರ್ ಆಫ್ ಯುವರ್ ಡೆಸ್ಟಿನಿ ಅಂತ ಹೇಳ್ತಿದ್ದಾರೆ ಯೂನಿವರ್ಸು. ನಿಮ್ಮ ಫ್ಯೂಚರು, ನಿಮ್ಮ ಲೈಫ್ನ ನೀವೇ ಡಿಸೈನ್ ಮಾಡ್ಕೊಳ್ಳಿ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತೀರಿ ಅಂತ ಹೇಳ್ತಿದ್ದಾರೆ. ನೀವು ನಿಮ್ಮ ಲೈಫಲ್ಲಿ ಏನು ನಡಿಬೇಕು ಅಂತ ನೀವೇ ಡಿಸೈಡ್ ಮಾಡಿ ಅಂತ ಯೂನಿವರ್ಸ್ ಹೇಳ್ಕೊತಿದ್ದಾರೆ. ಸೊ ಗೈಸ್, ನೀವೇನಾದ್ರು ಡಿಸಿಷನ್ ತಗೋಬೇಕು ಅಂತಿದ್ರೆ ನಿಮ್ಮ ಇಂಟ್ಯೂಷನ್ನ ಕೇಳಿ, ನಿಮ್ಮ ಒಳ ಮನಸ್ಸು ಏನ್ ಹೇಳುತ್ತೆ ಅದನ್ನ ಕೇಳಿ, ಅಥವಾ ಸೈಮಲ್ಟೇನಿಯಸ್ ಆಗಿ ಈ ಥರ ಏನಾದರೂ ಮೆಸೇಜಸ್ ಸಿಕ್ಕಿದ್ರೆ ಅದನ್ನ ಕೇಳಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಅದನ್ನ ಕೇಳಿ ನೋಡಿ ಅರ್ತು ನಿಮ್ಮ ಲೈಫ್ ಡಿಸಿಷನ್ಸ್ ಮಾಡಿ. ಅಂದ್ರೆ ಫೈನಲಿ ನೀವು ಡಿಸೈನ್ ಮಾಡ್ಬೇಕು ನಿಮ್ಮ ಲೈಫ್ ಡಿಸಿಷನ್ನ. ಬೇರೆಯವ್ರು ಯಾರ ಮೇಲೂ ಅದನ್ನ ಬಿಟ್ಕೊಡ್ಬೇಡಿ ಅಥವಾ ಡಿಪೆಂಡ್ ಆಗ್ಬೇಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನಾನು ನಿಮ್ಮ ವ್ಯಕ್ತಿ ಕಡೆಯಿಂದ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತಾರೆ ನೋಡೋಣ ನೆಕ್ಸ್ಟ್ 24 hours. ನಿಮ್ಗೆ ಏನೇ ಅನ್ಸಿದ್ರು, ಇಂಟ್ಯೂಷನ್ ಹೇಳಿದ್ರು ಅದನ್ನ ಮಾಡಿ. ಯಾಕಂದ್ರೆ ನಿಮ್ಮ ಲೈಫ್ ಡಿಸಿಷನ್ ನೀವೇ ತಗೋಬೇಕು ಅಂತ ಹೇಳ್ತಿದ್ದಾರೆ. ಓ ಗುಣವಂತ ನೀನೆಂದು ನನ್ನ ಸ್ವಂತ. ನಾನು ಇಲ್ಲಿ ಏನ್ ಹೇಳ್ದೆ, ನೀವು ತುಂಬಾ ಒಳ್ಳೆ ವ್ಯಕ್ತಿ. ನಿಮ್ಮನ್ನ ಅವ್ರು ನಿಮ್ಮಂತ ವ್ಯಕ್ತಿ ಸಿಕ್ಕಿರೋದವ್ರ ಲಕ್ಕು. ಡಿಸರ್ವ್ ಮಾಡ್ತೀನಾ ನಿಮ್ಮಂತ ವ್ಯಕ್ತಿ ನನ್ನ ಲೈಫಲ್ಲಿ ಅಂತ ಅನ್ಕೋತಿದ್ದಾರೆ ಅಂತ ಹೇಳ್ದೆ. ರಿಪಿಟೇಷನ್ ಗೈಸ್, ಈ ಸಾಂಗ್ ನಿಮ್ಗೆನೆ ಡೆಡಿಕೇಟ್ ಮಾಡ್ತಿರೋದವ್ರು. ಸೊ ಈ ಸಾಂಗ್ ಪೂರ್ತಿ ನೋಡಿ ನಿಮ್ಗೆ ಮೆಸೇಜಸ್ ಸಿಗುತ್ತೆ. ಅದು ಮೇಲ್ ಆಗಿರ್ಬೋದು, ಫಿಮೇಲ್ ಆಗಿರ್ಬೋದು, ಮೆಸೇಜಸ್ ಮಾತ್ರ ತಗೊಳ್ಳಿ. ಓಕೆನಾ ಗೈಸ್? ನಿಮ್ಗೆ ನನ್ನ ರೀಡಿಂಗ್ ಸ್ವಲ್ಪ ಆದ್ರೂ ಇಷ್ಟ ಆಗಿದ್ರೆ ಅಥವಾ ರೆಸೊನೇಟ್ ಆಗಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೃಷ್ಣ ಮುಂದೆ ಜಗದ್ಗುರು. ಹಾಯ್ ಗೈಸ್, ವೆಲ್ಕಮ್ ಪೈಲ್ 2. ಯಾರ್ಯಾರು ಪೈಲ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ವೆಲ್ಕಮ್. ಓಕೆ ಗೈಸ್, ನಿಮ್ ವ್ಯಕ್ತಿನ ನೆನ್ಸ್ಕೊಳ್ಳಿ. ಅವ್ರ ಜೊತೆ ಕಳ್ದಿರೋವಂತ ಒಳ್ಳೆ ಕ್ಷಣಗಳನ್ನ ನೆನ್ಸ್ಕೊಳ್ಳಿ. ಅವ್ರ ಹೆಸರನ್ನ 3 ಸರಿ ಜೋರಾಗಿ ಹೇಳಿ. ಓಕೆನಾ? ಮತ್ತೆ ಅವ್ರ ಫೋಟೋ ಇದ್ರೆ ಫೋಟೋ ನೋಡಿ. ಕಣ್ಣು ಮುಚ್ಚಿದ್ರೆ ಅವ್ರ ಮುಖ ಬರ್ಬೇಕು, ಆ ತರ ನೆನ್ಸ್ಕೊಳ್ಳಿ ಗೈಸ್. ಪೈಲ್ 2. ನಿಮ್ಮ ವ್ಯಕ್ತಿ ನೆಕ್ಸ್ಟ್ 24 hours ನಿಮ್ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಂಡ್ ಅವ್ರ ಎನರ್ಜೀಸ್ ಹೇಗಿರುತ್ತೆ ನೋಡಿ. ಓಕೆ, Queen of Pentacles, 6 of Wands, 3 of Cups, Page of Wands, 8 of Swords. ಅವರು ಮೆಟೀರಿಯಲಿಸ್ಟಿಕ್ ಲೈಫ್ ಬಗ್ಗೆ ತುಂಬಾ ನೆಕ್ಸ್ಟ್ 24 hours ಯೋಚನೆ ಮಾಡ್ತಾರೆ ಗೈಸ್. ಅಂದ್ರೆ ಅವ್ರ ಲೈಫಲ್ಲಿ ಮನಿ, ದುಡ್ಡು ಬಗ್ಗೆ ತುಂಬಾ ಯೋಚನೆ ಮಾಡ್ತಾರೆ ನೆಕ್ಸ್ಟ್ 24 hours. ಮತ್ತೆ ತುಂಬಾ ಪ್ರಾಕ್ಟಿಕಲ್ ಆಗಿ ಇರ್ತಾರೆ 24 hours. ತುಂಬಾ ಕಾಮನ್ ಸೆನ್ಸ್ ಯೂಸ್ ಮಾಡ್ತಾರೆ. ಅಂದ್ರೆ ಹಾರ್ಟ್ ಇಂದ ಅಲ್ಲ, ಬ್ರೈನ್ ಇಂದ ಯೋಚನೆ ಮಾಡ್ತಾರೆ. ಎಲ್ಲಾರು ಬ್ರೈನ್ ಇಂದಾನೆ, ಅಂದ್ರೆ ಪ್ರಾಕ್ಟಿಕಲ್ ಆಗಿರ್ತಾರೆ ಗೈಸ್, ಲಾಜಿಕ್ ಆಗಿ ಯೋಚನೆ ಮಾಡ್ತಾರೆ. ಮತ್ತೆ ನಿಮ್ಮೇಲೆ ತುಂಬಾ ಡೀಪ್ ಲವ್ ಇದೆ. ನೀವ್ ಏನೇ ತಪ್ಪು ಮಾಡಿದ್ರು, ಓಕೆನಾ, ನೀವ್ ಏನೇ ತಪ್ಪಂತ ಅವ್ರಿಗೆ ಅನ್ಸಿದ್ರು, ನೀವ್ ಮಾಡದೇ ಇದ್ರು ಅವ್ರಿಗೆ ತಪ್ಪಂತ ಅನ್ಸಿದ್ರು, ಅದನ್ನೆಲ್ಲ ಬದಿಗಿಟ್ಟು ನಿಮ್ ಮೇಲೆ ಡೀಪ್ ಲವ್ ಇರುತ್ತೆ. ಬಟ್ ಪ್ರಾಕ್ಟಿಕಲ್ ಆಗಿರ್ತಾರೆ ಗೈಸ್. ತುಂಬಾ ನಿಮ್ನ ಅಪ್ರಿಶಿಯೇಟ್ ಮಾಡ್ತಾರೆ. ನೀವ್ ಏನ್ ಮಾಡಿದಿರ ಅದಕ್ಕೆ ಅಪ್ರಿಶಿಯೇಟ್ ಮಾಡ್ಬೋದು. ಒಟ್ನಲ್ಲಿ ಜಾಸ್ತಿ ಪೆಂಟಕಲ್ ಮನಿ
ಮನಿ ಬಗ್ಗೆ ತುಂಬಾ ಯೋಚನೆ ಮಾಡ್ತಾರೆ. ಹೆಂಗೆ ನೆಕ್ಸ್ಟ್ ಗ್ರೋತ್ ಸಕ್ಸಸ್ ಹೆಂಗಿರ್ಬೇಕು, ಹೆಂಗೆ ಆ ಅವ್ರ ಜಾಬ್ ಅಲ್ಲಿ ಮುಂದುವರಿಬೇಕು, ಅವ್ರ ಲೈಫ್ ಅಲ್ಲಿ ಮುಂದುವರಿಬೇಕು, ಅವ್ರ ಹೆಲ್ತ್ ಬಗ್ಗೆ ಹೇಗೆ ಮ್ಯಾನೇಜ್ ಮಾಡ್ಬೇಕು ಅನ್ನೋದು ಅವ್ರ ತಲೆಯಲ್ಲಿ ತುಂಬಾ ಇರುತ್ತೆ. ಆದಷ್ಟು 24 ಅವರ್ಸ್ ನೆಕ್ಸ್ಟ್ 24 ಅವರ್ಸ್ ಅವರು ತುಂಬಾ ಪ್ರಾಕ್ಟಿಕಲ್ ಆಗಿರ್ತಾರೆ ಗೈಸ್. ಎಷ್ಟೇ ಡೀಪ್ ಲವ್ ಇದ್ರು ತುಂಬಾ ಪ್ರಾಕ್ಟಿಕಲ್ ಆಗಿ ಲಾಜಿಕ್ ಆಗಿ ಯೋಚನೆ ಮಾಡ್ತಾರೆ. ಓಕೆನಾ? ತುಂಬಾ ಈಗೋಯಿಸ್ಟಿಕ್ ಬಿಹೇವಿಯರ್ ಇರುತ್ತೆ ನೆಕ್ಸ್ಟ್ 24 ಅವರ್ಸ್. ತುಂಬಾ ಶೋ ಆಫ್ ಮಾಡ್ತಾರೆ. ಅವ್ರಿಗೆ ಪವರ್ ಇದೆ, ಅವ್ರಿಗೆ ವೆಲ್ತ್ ಇದೆ ಅಂತ ಸ್ವಲ್ಪ ಶೋ ಆಫ್ ಮಾಡ್ಬೋದು. ಅವ್ರಿಗೆ ನೆಕ್ಸ್ಟ್ 24 ಅವರ್ಸ್ ಅನ್ಸುತ್ತೆ ಅವ್ರು ಯಾವ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಿದ್ದಾರೆ ಅದು ಕರೆಕ್ಟ್ ಇದೆ ಅಂತ ಅವ್ರಿಗೆ ಅನ್ಸುತ್ತೆ. ಮತ್ತೆ ತುಂಬಾ ಅವ್ರ ಮೇಲೆ ಅವ್ರು ತುಂಬಾ ಪ್ರೌಡ್ ಫೀಲ್ ಮಾಡ್ತಾರೆ. ಮತ್ತೆ ಅವ್ರಿಗೆ ಅನ್ಸುತ್ತೆ ನನ್ನ ಲೈಫಲ್ಲಿ ಗುಡ್ ಟೈಮ್ ನಡೀತಾ ಇದೆ ಅಂತ ಅವ್ರಿಗೆ ಫೀಲ್ ಆಗುತ್ತೆ ಗೈಸ್. ತುಂಬಾ ಎನರ್ಜೆಟಿಕ್ ಆಗಿರ್ತಾರೆ. ಅವ್ರ ಕೆರಿಯರ್ ಅಲ್ಲಿ ಸಕ್ಸಸ್ ನೋಡ್ತಾರೆ. ತುಂಬಾ ಬೇರೆ ಕಡೆಯಿಂದ ಅವ್ರಿಗೆ ದುಡ್ಡು ಬರ್ಬೋದು. ತುಂಬಾ ಪ್ಯಾಷನೆಟ್ ಎನರ್ಜಿ ಇದೆ ಗೈಸ್ ನಿಮ್ ಕಡೆ. ಹೈಲಿ ರೊಮ್ಯಾಂಟಿಕ್ ಎನರ್ಜಿ ಇದೆ. ನಿಮ್ಗೆ ಪ್ರಪೋಸ್ ಮಾಡ್ಬೇಕು, ಮ್ಯಾರೇಜ್ ಪ್ರಪೋಸಲ್ ಕೊಡ್ಬೇಕು ಅಂತ ತುಂಬಾ ಅನ್ಸುತ್ತೆ ಅವ್ರಿಗೆ ನೆಕ್ಸ್ಟ್ 24 ಅವರ್ಸ್. ಓಕೆನಾ? ತುಂಬಾ ಲೈಫಲ್ಲಿ ಸಕ್ಸಸ್ಫುಲ್ ಅಂತ ಫೀಲ್ ಆಗುತ್ತೆ ಅವ್ರಿಗೆ. ದುಡ್ಡು ವಿಷಯದಲ್ಲೂ ಅವ್ರಿಗೆ ತುಂಬಾ ಅವ್ರು ಅನ್ಕೊಂಡಿದ್ದಕ್ಕಿಂತ ಹೆಚ್ಚು ದುಡ್ಡು ಬರೋ ಚಾನ್ಸಸ್ ಇದೆ ಗೈಸ್. ಅವ್ರಿಗೆ ತುಂಬಾ ಸಕ್ಸಸ್ ಸಿಗುತ್ತೆ. ಅವ್ರ ಬ್ಯೂಟಿ ಮತ್ತೆ ಗ್ಲಾಮರ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಾರೆ ನೆಕ್ಸ್ಟ್ 24 ಅವರ್ಸ್. ಮತ್ತೆ ಅವರು ಪರ್ಫೆಕ್ಟ್ಲಿ ಫೈನ್ ಅಂತಾರಲ್ಲ ಆತರ ತುಂಬಾ ಖುಷಿಯಾಗಿರ್ತಾರೆ ಗೈಸ್ ನೆಕ್ಸ್ಟ್ 24 ಅವರ್ಸ್. ನಿಮ್ ಬಗ್ಗೆ ಸುಮಾರು ಜನಕ್ಕೆ ಪ್ರಪೋಸ್ ಮಾಡ್ಬೋದು. ಫ್ರೆಂಡ್ಶಿಪ್ ಇದ್ರೆ ಲವ್ ಪ್ರಪೋಸಲ್ ಬರ್ಬೋದು. ಲವ್ ಇದ್ರೆ ಎಂಗೇಜ್ಮೆಂಟ್ ಅಥವಾ ಮ್ಯಾರೇಜ್ ಪ್ರಪೋಸಲ್ ಬರ್ಬೋದು. ಆ ತರ ಗೈಸ್ ನೆಕ್ಸ್ಟ್ ಸ್ಟೆಪ್ ತಗೋತಾರೆ ಗೈಸ್ ಸುಮಾರು ಜನ. ಓಕೆನಾ? ಕಾಲ್ ಮೆಸೇಜ್ ಮಾಡಿಲ್ಲ ಅಂದ್ರೆ ಸುಮಾರು ಜನಕ್ಕೆ ಮೆಸೇಜ್ ಬರ್ಬೋದು ವಿತಿನ್ 3 ಅವರ್ಸ್. ಓಕೆನಾ? ನೆಕ್ಸ್ಟ್ 24 ಅವರ್ಸ್ ಅಂತಿದೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಸುಮಾರು ಜನಕ್ಕೆ ಬರ್ಬೋದು ಗೈಸ್. ಓಕೆನಾ? ತುಂಬಾ ಖುಷಿಯಾಗಿರ್ತಾರೆ ಗೈಸ್. ಅವ್ರ ಫ್ರೆಂಡ್ ಸರ್ಕಲ್ ಜೊತೆ ಖುಷಿಯಾಗಿರ್ತಾರೆ. ಪಾರ್ಟೀಸ್ ಅಟೆಂಡ್ ಮಾಡ್ಬೋದು, ಫಂಕ್ಷನ್ಸ್ ಅಟೆಂಡ್ ಮಾಡ್ಬೋದು. ಮತ್ತೆ ಪ್ರ್ಯಾಂಕ್ಸ್ ಮಾಡ್ಕೊಂಡು ಖುಷಿಯಾಗಿರ್ಬೋದು. ಮತ್ತೆ ರೊಮ್ಯಾಂಟಿಕ್ ಮೂಮೆಂಟ್ಸ್ ನಿಮ್ ಜೊತೆ ಸ್ಪೆಂಡ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಾರೆ. ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಾರೆ ನೆಕ್ಸ್ಟ್ 24 ಅವರ್ಸ್. ನಿಮ್ ರಿಲೇಶನ್ಶಿಪ್ ಅಲ್ಲಿ ಥರ್ಡ್ ಪಾರ್ಟಿ ಇದ್ರೆ ಅವ್ರ ಕಡೆಯಿಂದ ಅವ್ರಿಗೆ ಬ್ಯಾಕ್ ಫೈಟಿಂಗ್ ಆಗಿದೆ. ಸೊ ಥರ್ಡ್ ಪಾರ್ಟಿಯಿಂದ ಸಪ್ರೇಷನ್ ಅಲ್ಲಿ ಇರ್ತಾರೆ ನೆಕ್ಸ್ಟ್ 24 ಅವರ್ಸ್ ಗೈಸ್. ಯಾಕಂದ್ರೆ ಅವ್ರ ತಲೆಲೆಲ್ಲ ಫುಲ್ ನೀವೇ ಇದ್ದೀರಾ. ನಿಮ್ನ ಪ್ರಪೋಸ್ ಮಾಡ್ಬೇಕು ಅಥವಾ ನಿಮ್ಗೆ ಮ್ಯಾರೇಜ್ ಪ್ರಪೋಸಲ್ ಕೊಡ್ಬೇಕು ಅಂತ ತುಂಬಾ ಅನ್ಕೋತಾರೆ. ಅವ್ರಿಗೆ ಇನ್ಕಮ್ ಅಂತೂ ಇನ್ಕ್ರೀಸ್ ಆಗುತ್ತೆ ಗೈಸ್ 24 ಅವರ್ಸ್. ತುಂಬಾ ಖುಷಿಯಾಗಿರ್ತಾರೆ ನಿಮ್ ವ್ಯಕ್ತಿ. ನಿಮ್ ಜೊತೆನೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಇನ್ ಕೇಸ್ ನೀವ್ ಅವೈಲೇಬಲ್ ಇಲ್ಲ ಅಥವಾ ನಿಮ್ನ ಮೀಟ್ ಮಾಡಕ್ ಆಗ್ತಿಲ್ಲ ಅಂದ್ರೆ ಫ್ರೆಂಡ್ಸ್ ಜೊತೆ ಅಂತೂ ಹೋಗಿ ಪಾರ್ಟೀಸ್ ಅಂತೆ, ಔಟಿಂಗ್ ಅಂತೆ ಖುಷಿಯಾಗಿರ್ತಾರೆ. ಥರ್ಡ್ ಪಾರ್ಟಿ ಜೊತೆ ಅಲ್ಲ. ಇನ್ ಕೇಸ್ ಥರ್ಡ್ ಪಾರ್ಟಿ ಇದ್ರೆ ಆಕ್ಷನ್ ತಗೊಳ್ಳೇಬೇಕು. ಕನೆಕ್ಷನ್ ಅಲ್ಲಿ ರೆಡಿ ಆಗ್ತಾ ಇದಾರೆ ಗೈಸ್ ಆಕ್ಷನ್ ತಗೊಳಕ್ಕೆ. ತುಂಬಾ ಫೈರ್ ಎನರ್ಜಿ ಫೀಲ್ ಮಾಡ್ತಿದ್ದಾರೆ ನಿಮ್ ಕಡೆ. ಫ್ರೆಶ್ ಆಗಿ ಕನೆಕ್ಷನ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೋತಿದ್ದಾರೆ. ಅವ್ರ ಲೈಫಲ್ಲಿ ಏನೋ ಒಂದು ಬ್ಯಾಡ್ ಇದನ್ನ ಫಿನಿಶ್ ಮಾಡ್ಬೇಕು ಅಂತ ಅನ್ಕೊತಿದ್ದಾರೆ. ತುಂಬಾ ಎಕ್ಸೈಟ್ ಆಗಿದ್ದಾರೆ. ನಿಮ್ ಜೊತೆ ಇರ್ಬೇಕಷ್ಟೇ ಅವ್ರ ಮನ್ಸಲ್ಲಿ ಇರೋದು ನೆಕ್ಸ್ಟ್ 24 ಅವರ್ಸ್. ನಿಮ್ ಜೊತೆಲಿ ಇರ್ಬೇಕು ಅನ್ನೋದಷ್ಟೇ ಅವ್ರಿಗಿರುತ್ತೆ. ಫ್ರೆಶ್ ಸ್ಟಾರ್ಟ್ ಬೇಕು, ನಿಮ್ ಜೊತೆ ಟ್ರಾವೆಲ್ ಮಾಡ್ಬೇಕು ಅನ್ನೋದು ಪದೇ ಬರ್ತಿದೆ. ಮತ್ತೆ ಅವ್ರ ಹೆಲ್ತ್ ಚೆನ್ನಾಗಾಗಿದೆ ಅನ್ಸುತ್ತೆ. ಸೊ ನಿಮ್ ಜೊತೆ ಟ್ರಾವೆಲ್ ಮಾಡ್ಬೇಕು, ಡೇಟ್ ಕೊಡ್ಬೇಕು ಅನ್ನೋದು ಅವ್ರ ತಲೆಯಲ್ಲಿ ತುಂಬಾ ನಡೀತಿದೆ ಗೈಸ್. ಓಕೆನಾ? ಬಟ್ ಯಾವ್ದೋ ಒಂದು ವಿಚಾರದಲ್ಲಿ ನಿಮ್ ಬಗ್ಗೆ ಇಷ್ಟೆಲ್ಲ ನಡೀತಿದೆ ಅಲ್ವಾ, ಬಟ್ ಯಾವ್ದೋ ಒಂದು ವಿಚಾರದಲ್ಲಿ ಅವ್ರು ತುಂಬಾ ಓವರ್ ಎಕ್ಸ್ಪೆಕ್ಟ್ ಮಾಡಿದ್ರು ಅನ್ಸುತ್ತೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು. ಅದರಿಂದ ಅವ್ರ ಕಣ್ ತೆರೆದಿದೆ ಗೈಸ್. ತೆರೆಯುತ್ತೆ ನೆಕ್ಸ್ಟ್ 24 ಅವರ್ಸ್ ಅಲ್ಲಿ ಕಣ್ ತೆರೆಯುತ್ತೆ. ಯಾಕಂದ್ರೆ ಅವ್ರು ನೋಡಿ ಕಣ್ಣಕ್ ಪಟ್ಟಿ ಕಟ್ಟಿದ್ರು, ಮತ್ತೆ ಬ್ಲಾಕ್ ಆಗಿದ್ದಾರೆ, ಬೌಂಡ್ರೀಸ್ ಹಾಕೊಂಡಿದ್ದಾರೆ. ಅದನ್ನ ತೆಗೆದು ಅವ್ರಿಗೆ ಏನ್ ಕನ್ಫ್ಯೂಷನ್ ಇತ್ತೋ ಅದರಿಂದ ಆಚೆ ಬಂದು ನಿಮ್ಗೆ ಪ್ರಪೋಸಲ್ ಕೊಡ್ಬೇಕು. ನೀವು ಮಾತ್ರ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಅವ್ರಿಗೆ ತುಂಬಾ ಅನ್ಸಿದೆ. ಅವ್ರು ಮುಂಚೆ ಮೂವ್ ಆಗಕ್ಕೆ ಕಷ್ಟ ಪಟ್ಟಿದ್ರು, ಬಟ್ ಈಗ ಮೂವ್ ಆಗ್ತಾರೆ ಗೈಸ್.
ನೆಕ್ಸ್ಟ್ 24 hours ಅಲ್ಲಿ ಅವ್ರ ಆಕ್ಷನ್ ತಗೋತಾರೆ, ಅದರಿಂದ ಮೂವ್ ಆಗ್ತಾರೆ. ಅವ್ರ ಪೇಮೆಂಟ್ಸ್ ಎಲ್ಲ ಸ್ಟಕ್ ಆಗಿತ್ತಲ್ಲ, ಅದೆಲ್ಲ ಬಂದಿದೆ ಅವ್ರಿಗೆ. ಸೊ ಅವ್ರು ತುಂಬಾ ಖುಷಿಯಾಗಿದ್ದಾರೆ. ಅವ್ರು ಏನ್ ಲೈಫಲ್ಲಿ ರಿಸ್ಟ್ರಿಕ್ಟ್ ಫೀಲ್ ಮಾಡ್ತಿದ್ರು ಅದರಿಂದ ನೆಕ್ಸ್ಟ್ 24 hours ಅಲ್ಲಿ ಆಚೆ ಬರ್ತಾರೆ. ಅವ್ರ ಹೆಲ್ತ್ ಇಶ್ಯೂಸ್ ಇಂದನೂ ಆಚೆ ಬರ್ತಾರೆ ಗೈಸ್ 24 hours ಅಲ್ಲಿ. ವೆರಿ ಪಾಸಿಟಿವ್ ಎನರ್ಜಿ ನಿಮ್ಮ ಪರ್ಸನ್. ನಿಮ್ ಕಡೆನೂ ತುಂಬಾ ಚೆನ್ನಾಗಿದೆ ಗೈಸ್, ಕ್ಲೈಮ್ ಮಾಡಿ. ವಾವ್. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್. 5 2 6 of swords, king of swords, ದಿ ಲವರ್ಸ್ ಕಾರ್ಡ್ ಬಂದಿದೆ ನೋಡಿ, 7 of pentacles, 8 of cups. ನಿಮ್ ಜೊತೆ ಡೇಟ್ ಹೋಗ್ಬೇಕು, ಎಲ್ಲಾದ್ರೂ ನೀರಿರೋ ಕಡೆ ನಿಮ್ನ ಕರ್ಕೊಂಡು ಹೋಗ್ಬೇಕು, ಬೋಟಿಂಗ್ ಹೋಗ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ ಗೈಸ್. ಓಕೆನಾ? ಎಲ್ಲಾದ್ರೂ ಒಟ್ನಲ್ಲಿ ಟ್ರಾವೆಲ್ ಮಾಡ್ಬೇಕು ಅಂತ ತುಂಬಾ ಕಾಣಿಸ್ತಿದೆ. ವಾಟರ್ ಎನರ್ಜಿ ಕಾಣಿಸ್ತಿದೆ. ಮುಂಚೆ ನಿಮ್ನ ಬಿಟ್ಟು ಹೋಗಿದ್ರು ಅನ್ಸುತ್ತೆ, ಅದನ್ನ ನೆನ್ಸ್ಕೊತಾರೆ. ಆತರ ಮಾಡ್ಬಾರ್ದಿತ್ತು, ನಿಮ್ ಕಮಿಟ್ ಆಗ್ಬೇಕು ಅಂತ ತುಂಬಾ ಅನ್ಕೋತಾರೆ ಗೈಸ್. ನೆಕ್ಸ್ಟ್ 24 hours ಆಕ್ಷನ್ ತಗೋಬೇಕು. ಈ ರಿಲೇಶನ್ಶಿಪ್ ಅಲ್ಲಿ ಆಕ್ಷನ್ ತಗೊಳ್ಳೇಬೇಕು, ಕರೆಕ್ಟ್ ಡಿಸಿಷನ್ ಮಾಡ್ಲೇಬೇಕು ಅಂತ ತುಂಬಾ ಅನ್ಕೋತಾರೆ. ಬೇರೆಯವ್ರ ಹೆಲ್ಪ್ ತಗೋಬಹುದು, ಸಜೆಷನ್ ಕೇಳ್ಬೋದು. ಒಟ್ನಲ್ಲಿ ನಿಮ್ ಜೊತೆ ಕಮ್ಯುನಿಕೇಶನ್ ಮಾಡಕ್ಕೆ ಅಥವಾ ಏನೋ ಆಕ್ಷನ್ ತಗೊಳಕ್ಕೆ ಬೇರೆಯವ್ರ ಹತ್ರ ಸಜೆಷನ್ ಹೆಲ್ಪ್ ಕೇಳ್ಬೋದು, ತಗೋಬಹುದು ಗೈಸ್. ಓಕೆನಾ? ಒಟ್ನಲ್ಲಿ ಟ್ರಾವೆಲಿಂಗ್ ಎನರ್ಜಿ ತುಂಬಾ ಕಾಣಿಸ್ತಿದೆ. ನೀರಿರೋ ಕಡೆ, ಬೆಟ್ಟ ಗುಡ್ಡ ಇರೋ ಕಡೆ, ನೇಚರ್ ಇರೋ ಕಡೆ, ಅನಿಮಲ್ಸ್, ಬರ್ಡ್ಸ್ ಅಂತ ಕಡೆ ನಿಮ್ ಜೊತೆ ಟ್ರಾವೆಲ್ ಮಾಡ್ಬೇಕು ಅಂತ ತುಂಬಾ ಫೀಲ್ ಆಗುತ್ತೆ ನೆಕ್ಸ್ಟ್ 24 hours. ನೋಡಿ, ಲವರ್ಸ್ ಕಾರ್ಡ್, ನೀರಿದೆ. ರೊಮ್ಯಾಂಟಿಕ್ ಮೂಮೆಂಟ್ಸ್ ನಿಮ್ ಜೊತೆ ರೊಮ್ಯಾಂಟಿಕ್ ಆಗಿ ಸ್ಪೆಂಡ್ ಮಾಡ್ಬೇಕು ಅಂತ ತುಂಬಾ ಅನ್ಸುತ್ತೆ ಅವ್ರಿಗೆ. ತುಂಬಾ ನಿಮ್ನ ಮಿಸ್ ಮಾಡ್ಕೋತಾರೆ. ಸನ್ರೈಸ್ ಅಥವಾ ಸನ್ಸೆಟ್ ಅಲ್ಲಿ ಬೀಚ್ಗೆ ಹೋಗ್ಬೇಕು ಅಂತ ತುಂಬಾ ಅನ್ಕೋತಾರೆ. ಫಿಸಿಕಲಿ ನಿಮ್ ಜೊತೆ ಇಂಟಿಮೇಟ್ ಆಗ್ಬೇಕು ಅಂತ ತುಂಬಾ ಜನ ಅನ್ಕೋತಾರೆ ಗೈಸ್. ಒಟ್ನಲ್ಲಿ ನಿಮ್ ಜೊತೆ ರೊಮ್ಯಾಂಟಿಕ್ ಡೇಟ್, ಟ್ರಾವೆಲಿಂಗ್, ತುಂಬಾ ಆತರ ಫೀಲಿಂಗ್ಸ್ ಬರುತ್ತೆ ಗೈಸ್ ಅವ್ರಿಗೆ ನೆಕ್ಸ್ಟ್ 24 hours. ಜೊತೆಗೆ ಅವ್ರಿಗೆ ಮನಿ ಏನ್ ಸಿಕ್ಕಿದೆ, ಅರ್ನ್ಡ್ ಮನಿ, ಅದನ್ನ ಏನ್ ಮಾಡ್ಬೇಕು, ನೆಕ್ಸ್ಟ್ ಏನ್ ಪ್ಲಾನ್ಸ್ ಮಾಡ್ಬೇಕು, ನೆಕ್ಸ್ಟ್ ಅದನ್ನ ಎಲ್ಲಿಗೆ ಇನ್ವೆಸ್ಟ್ ಮಾಡ್ಬೇಕು ಅನ್ನೋದನ್ನು ಯೋಚನೆ ಮಾಡ್ತಾರೆ ನೆಕ್ಸ್ಟ್ 24 hours. ಬಟ್ ಅವ್ರ ತಲೆಯಲ್ಲಿ ಫುಲ್ ನೀವೇ ಜಾಸ್ತಿ ಇದ್ದೀರಾ ಗೈಸ್. ನೀವು ಪ್ರಪೋಸ್ ಮಾಡ್ಬಿಟ್ಟು ನಿಮ್ ಜೊತೆ ತುಂಬಾ ರೊಮ್ಯಾಂಟಿಕ್ ಫೀಲಿಂಗ್ಸ್ ಕಾಣಿಸ್ತಿದೆ ನನಗೆ ನೆಕ್ಸ್ಟ್ 24 hours. ಮತ್ತೆ ಬೀಚ್ ಸೈಡು ಸನ್ಸೆಟ್, ಸನ್ರೈಸ್ ಅಲ್ಲಿ ನಿಮ್ನ ಕರ್ಕೊಂಡು ಹೋಗ್ಬೇಕು ಅಂತ ತುಂಬಾ ಅನ್ಸುತ್ತೆ ಅವ್ರಿಗೆ ತುಂಬಾ ಚಾಯ್ಸಸ್ ಇರ್ಬೋದು. ಅವ್ರು ತುಂಬಾ ಜನ ಜೊತೆ ಇರೋ ಚಾನ್ಸಸ್ ಸಿಕ್ಕಿದ್ರು ಅವ್ರಿಗೆ ನೀವು ಮಾತ್ರ ಬೇಕು. ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲಾರ್ನು ಅವಾಯ್ಡ್ ಮಾಡ್ತಾರೆ, ನೀವು ಮಾತ್ರ ಬೇಕು ಅವ್ರಿಗೆ. ಥರ್ಡ್ ಪಾರ್ಟಿ ಜೊತೆ ಎಲ್ಲಾರ್ನು ಅವಾಯ್ಡ್ ಮಾಡ್ತಾರೆ, ನಿಮ್ ಜೊತೆ ಇರ್ಬೇಕಷ್ಟೇ ಅವ್ರಿಗೆ. ನೀವು ಸೂರ್ಯ ಇದ್ದಂಗೆ ಅವ್ರ ಲೈಫಲ್ಲಿ, ಆ ತರ ಫೀಲ್ ಮಾಡ್ತಾರೆ ಗೈಸ್ ನೆಕ್ಸ್ಟ್ 24 hours. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್. ಏಂಜಲ್ಸ್ ಪ್ಲೀಸ್. ಓಕೆ, ನಾಟ್ ಎನಫ್. ಕಟ್ ಡೌನ್. ಹೆಲ್ದಿ ಚಾಯ್ಸಸ್. ಕ್ಯೂಪಿಡ್ಸ್ ಆರೋ, ಡೇಟ್. ನೋಡಿ, ಡೇಟ್ ಕ್ಲಾರಿಫಿಕೇಶನ್ ಸಿಕ್ತಾ ಗೈಸ್? ನಾನು ಹೇಳಿದ್ದೆ ಕಾರ್ಡ್ ಬಂದಿದೆ. ಕ್ಲಾರಿಫಿಕೇಶನ್ ಸಿಕ್ತಾ? ಕ್ಲೈಮ್ ಮಾಡಿ ಖುಷಿನಾ ಗೈಸ್? ನಾನು ಆಗ್ಲೇ ಹೇಳ್ದೆ, ಅವ್ರ ಕಣ್ ಕಟ್ಟಿತ್ತು, ಅವ್ರ ಟೈಡ್ ಫೀಲ್ ಆಗ್ತಿದ್ರು. ನೋಡಿ, ಈ ಕಾರ್ಡು ಕಣ್ ಕಟ್ಟಿತ್ತು, ಟೈಡ್ ಫೀಲ್ ಆಗ್ತಿದ್ರು. ಬಟ್ ಅದರಿಂದ ಆಚೆ ಬಂದು ಯಾವ್ಯಾವ ಸಿಚುವೇಶನ್ ಅವ್ರನ್ನ ಈ ತರ ತಗೊಂಡೋಗಿತ್ತೋ, ಅವ್ರ ಕಣ್ ಕಟ್ಟಿತ್ತು ಅಥವಾ ಬ್ಲಾಕ್ ಮಾಡಿತ್ತೋ, ಆ ಸಿಚುವೇಶನ್ ನ ಕಟ್ ಡೌನ್ ಮಾಡಿ, ಆ ಸಿಚುವೇಶನ್ ಇಂದ ಸಪರೇಟ್ ಆಗಿ ಆ ಪ್ಯಾಟರ್ನ್ಸ್ ನ ಕಟ್ ಡೌನ್ ಮಾಡಿ, ಯಾವ ಸ್ಥಿತಿ ಅಥವಾ ಯಾವ ಸಿಚುವೇಶನ್ ಇಂದ ಅವ್ರು ಈ ತರ ಅನುಭವಿಸಿದ್ರೋ ಅದನ್ನ ಕಟ್ ಡೌನ್ ಮಾಡಿ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಕಂಪ್ಲೀಟ್ ಆಗಿ. ನಾನು ಆಗ್ಲೇ ಹೇಳ್ದೆ, ಯಾವ್ದೋ ಒಂದು ರಿಲೇಶನ್ಶಿಪ್ ಅಥವಾ ಯಾವ್ದೋ ಒಂದು ಕಂಪ್ಲೀಟ್ ಆಗಿ ಕಟ್ ಮಾಡಿ ನಿಮ್ ಕಡೆ ಬರ್ತಾರೆ ಗೈಸ್. ಓಕೆನಾ? ನಿಮ್ ಜೊತೆ ಡೇಟ್ ಹೋಗ್ಬೇಕು, ನಿಮ್ನ ಆದಷ್ಟು ಬೇಗ ಮೀಟ್ ಮಾಡ್ಬೇಕು,
ತುಂಬಾ 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 ಅನ್ಕೋತಾರೆ. ಆನ್ಲೈನ್ ಅಲ್ಲಿ ನಿಮ್ಗೆ ಮೆಸೇಜ್ ಅಥವಾ ಕಾಲ್ ಮಾಡ್ಬೋದು ಗೈಸ್, ಕಮ್ಯುನಿಕೇಶನ್ ಬರುತ್ತೆ. ಮೋಸ್ಟ್ ಆಫ್ ದ ಪೀಪಲ್ ಬರುತ್ತೆ 24 hours ಅಲ್ಲಿ, ಯಾಕಂದ್ರೆ ಅವ್ರು ಅಷ್ಟು ಪ್ಯಾಷನೇಟ್ ಎನರ್ಜಿ ರೆಡ್ ರೋಸ್ ಇಷ್ಟ ಇರ್ಬೋದು ನಿಮ್ದ್ರಲ್ಲಿ ಯಾರಿಗಾದ್ರು, ಅಥವಾ ನೀವು ಮೀಟ್ ಮಾಡಿದಾಗ ಅವ್ರು ರೆಡ್ ರೋಸ್ ಕೊಡ್ಬೋದು ಅಥವಾ ನೀವು ಅವ್ರಿಗೆ ಕೊಡ್ಬೋದು. ನಾನು ಆಗ್ಲೇ ಹೇಳ್ದೆ ಅವ್ರ ಹೆಲ್ತ್ ತುಂಬಾ ಇಂಪ್ರೂವ್ ಆಗ್ತಿದೆ ಅಂತ, ಬಿಕಾಸ್ ಅವ್ರು ಹೆಲ್ತಿ ಚಾಯ್ಸಸ್ ಮಾಡ್ತಿದ್ದಾರೆ ಲೈಫಲ್ಲಿ. ನೀವಿರ್ಬೋದು ಅಥವಾ ಊಟ ತಿಂಡಿ ಇರ್ಬೋದು, ಸೆಲ್ಫ್ ಲವ್ ಮಾಡ್ತಿದ್ದಾರೆ, ಸೆಲ್ಫ್ ಕೇರ್ ಮಾಡ್ಕೊತಾರೆ, ಮತ್ತೆ ತುಂಬಾ ಖುಷಿಯಾಗಿರ್ತಾರೆ. ಓಕೆನಾ, ನಿಮ್ಮನ್ನ ನೆನ್ಸ್ಕೊಂಡೆ ಖುಷಿ ಆಗಿರ್ತಾರೆ ಅವ್ರು. ಓಕೆ, ಯಾಕಂದ್ರೆ ಯಾವ್ದೋ ಒಂದು ಸಿಚುವೇಶನ್ ಇಂದ ಅವ್ರು ಸಪರೇಟ್ ಆಗಿದ್ದಾರೆ. ಸೊ ಈ ಸಿಚುವೇಶನ್ ಸಪರೇಟ್ ಆಗಿದ್ದಾರೆ, ಕಟ್ ಮಾಡ್ಕೊಂಡಿದ್ದಾರೆ. ಸೊ ಅವ್ರು ತುಂಬಾ ಖುಷಿಯಾಗಿರ್ತಾರೆ, ನಿಮ್ ಕಡೆಗೆ ಬರ್ತಾರೆ ಗೈಸ್. ಅವ್ರಿಗೆ ನಂಬಿಕೆ ಬಂದಿದೆ ಪ್ರೀತಿ ಮೇಲೆ. ನಿಮ್ಮ ಲೈಫಲ್ಲಿ ಲವ್ ಇಸ್ ಕಮಿಂಗ್ ಗೈಸ್. ನಿಮ್ ಲೈಫಲ್ಲಿ ಪ್ರೀತಿ ಬರುತ್ತೆ, ನೀವೇನ್ ಎಕ್ಸ್ಪೆಕ್ಟ್ ಮಾಡಿರ್ತೀರಾ ಆ ಪ್ರೀತಿ ಬರುತ್ತೆ. ಸರ್ಪ್ರೈಸ್ ಆಗಿ ಎಂಟ್ರಿ ಕೊಡ್ತಾರೆ. ಅವ್ರು ಏನ್ ಸ್ಟಕ್ ಆಗಿದ್ರು ಅದರಿಂದ ಸರ್ಪ್ರೈಸ್ ಆಗಿ ಆಚೆ ಬಂದು ನಿಮ್ಮ ಲೈಫ್ಗೆ ಎಂಟ್ರಿ ಕೊಡ್ತಾರೆ ಗೈಸ್. ಓಕೆನಾ, ನೆಕ್ಸ್ಟ್ 24 hours ವೆರಿ 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 ನೈಸ್ ಎನರ್ಜೀಸ್ ಗೈಸ್. ಕ್ಲೈಮ್ ಮಾಡಿ. ಇನ್ನೊಂದಷ್ಟು ಮೆಸೇಜಸ್ ನೋಡೋಣ ಯೂನಿವರ್ಸ್ ಕಡೆಯಿಂದ. ಯಾವ್ದೋ ಒಂದು ರಿಲೇಶನ್ಶಿಪ್ ಇಂದ ಅವ್ರು ಸಪರೇಟ್ ಆಗಿದ್ದಾರೆ ಗೈಸ್. ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು, ಫ್ಯಾಮಿಲಿ ಸಿಚುವೇಶನ್ ಇರ್ಬೋದು, ನಿಮ್ಮಿಬ್ರ ಮಧ್ಯೆ ಏನಿತ್ತು ಅದರಿಂದ ನೆಕ್ಸ್ಟ್ 24 hours ಅಲ್ಲಿ ಸಪರೇಟ್ ಆಗ್ತಾರೆ ಸುಮಾರು ಜನ. ಅದರಿಂದ ಆಚೆ ಬಂದು ನಿಮ್ ಕಡೆಗೆ ಬರ್ತಾರೆ ಗೈಸ್. ಇನ್ನೊಂದಷ್ಟು ಮೆಸೇಜಸ್ ಕೊಡಿ ಯೂನಿವರ್ಸ್. ಯೂನಿವರ್ಸ್ ವಾಂಟ್ಸ್ ಅಸ್ ಟು ಬಿ ಟುಗೆದರ್. ಅವ್ರಿಗೆ ಅನ್ಸುತ್ತೆ ಯೂನಿವರ್ಸೇ ನಮ್ಮಿಬ್ರನ್ನ ಒಂದ್ ಮಾಡುತ್ತೆ ಅಂತ. ನೆಕ್ಸ್ಟ್ 24 hours ಗೈಸ್. ಯು ಆರ್ ಸೋ ಕ್ಯೂಟ್. ನೀವು ತುಂಬಾ ಕ್ಯೂಟ್ ಅನ್ನಿಸ್ತೀರಾ ಅವ್ರಿಗೆ ನೆಕ್ಸ್ಟ್ 24 hours, ಬಿಕಾಸ್ ನಾನು ಆಗ್ಲೇ ಹೇಳಿದೆ ತುಂಬಾ ಫಿಸಿಕಲ್ ಅಟ್ರಾಕ್ಷನ್, ರೊಮ್ಯಾಂಟಿಕ್ ಫೀಲಿಂಗ್ಸ್ ಜಾಸ್ತಿ ಇದೆ ಅಂತ. ನೀವು ಸ್ವಲ್ಪ ಅವ್ರನ್ನ ಅವಾಯ್ಡ್ ಮಾಡ್ತಿದ್ರಿ ಅನ್ಸುತ್ತೆ. ಯಾಕೆ ಅವಾಯ್ಡ್ ಮಾಡ್ತಿದ್ದೀರಾ ಅಂತ ಅವ್ರಿಗೆ ಫೀಲ್ ಆಗುತ್ತೆ ನೆಕ್ಸ್ಟ್ 24 hours. ನೀವೇ ಅವರ ಜೀವನದ ವಿಶ್ ಫುಲ್ಫಿಲ್ಮೆಂಟ್. ಅವ್ರಿಗೆ ವರ ಸಿಕ್ತಂಗೆ ಗೈಸ್, ನೀವ್ ಅವ್ರಿಗೆ ಸಿಕ್ಕಿದ್ರೆ ಲೈಫಲ್ಲಿ. ಓಕೆನಾ, ಮೈ ಹಾರ್ಟ್ ಇಸ್ ಫುಲ್ ಆಫ್ ಯು. ಅವ್ರ ಹೃದಯ ತುಂಬಾ ನೀವೇ ತುಂಬಿಕೊಂಡಿದ್ದೀರಾ ಗೈಸ್. ತುಂಬಿಕೊಂಡಿರ್ತೀರಾ 24 hours, ನೆಕ್ಸ್ಟ್ 24 hours. ಓಕೆನಾ, ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಏನ್ ಗೈಡೆನ್ಸ್ ಇದೆ ನೋಡಿ. ಓಕೆ, ಯೂನಿವರ್ಸ್, ಏಂಜಲ್ಸ್, ಪ್ಲೀಸ್ ಗೈಡ್ ಮೀ. ಪೈಲ್ 2 ನನ್ನ ವಿವರ್ಸ್ಗೆ ಏನ್ ಗೈಡ್ ಮಾಡ್ತೀರಾ? ಬಿಲೀವ್ ಇನ್ ಇಂಟ್ಯೂಷನ್. ನಿಮ್ಮ ಒಳಗಿನ ಮಾತು ಅದನ್ನ ನಂಬಿ. ನಿಮ್ಗೆ ಒಳಗಡೆಯಿಂದ ಗಟ್ ಫೀಲಿಂಗ್ ಏನ್ ಹೇಳುತ್ತೆ ಅದನ್ನೇ ಮಾಡಿ ಅಂತ ಯೂನಿವರ್ಸ್ ಹೇಳ್ತಿದೆ. ಓಕೆನಾ ಗೈಸ್, ನೆಕ್ಸ್ಟ್ 24 hours ನಿಮ್ಗೆ ಈ ಮೆಸೇಜು. ನಿಮ್ ಇಂಟ್ಯೂಷನ್ ಏನ್ ಹೇಳುತ್ತೆ ಅದನ್ನ ಮಾಡಿ ಅಂತ. ಓಕೆ, ಯೂನಿವರ್ಸ್ ಸಾರಿ, ನಿಮ್ಮ ಪರ್ಸನ್ ಕಡೆಯಿಂದ ನಿಮ್ಗೆ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತಾರೆ ನೋಡೋಣ ನೆಕ್ಸ್ಟ್ 24 hours ಅಲ್ಲಿ. ಇದರಲ್ಲಿ ಮೆಸೇಜಸ್ ನಿಮ್ಗೆ ತುಂಬಾ ಸಿಗುತ್ತೆ ಅವ್ರ ಕಡೆಯಿಂದ. ಈ ಸಾಂಗ್ ಪೂರ್ತಿ ನೋಡಿ ಗೈಸ್. ಈ ಟಚ್ ಅಲ್ಲಿ ಏನು ಇದೆ, ನಾನು ಆಗ್ಲೇ ಹೇಳ್ದೆ ಫಿಸಿಕಲ್ ಅಟ್ರಾಕ್ಷನ್, ರೊಮ್ಯಾಂಟಿಕ್ ಫೀಲಿಂಗು, ರೊಮ್ಯಾಂಟಿಕ್ ಇಂಟಿಮೆಸಿ ಅನ್ಕೋತಾರೆ ಅಂತ. ನೋಡಿ ಈ ಟಚ್ ಅಲ್ಲಿ ಇಲ್ಲೇ ಬಂತಲ್ಲ, ಕಣ್ಣಂಚಲಿ ಸುಳಿ ಮಿಂಚಿದೆ. ಈ ಸಾಂಗ್ ಪೂರ್ತಿ ನೋಡಿ ಗೈಸ್, ನಿಮ್ಗೆ ಅವ್ರ ಕಡೆಯಿಂದ ತುಂಬಾ ಮೆಸೇಜಸ್ ಸಿಗುತ್ತೆ. ಜಿಸ್ಟ್ ಏನ್ ಹೇಳ್ಬೇಕು ಅಂದ್ರೆ ನಿಮ್ ಪರ್ಸನ್ ತುಂಬಾ ಖುಷಿಯಾಗಿರ್ತಾರೆ ಅಂಡ್ ತುಂಬಾ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ ಗೈಸ್. ನಿಮ್ ಜೊತೆ ಡೇಟ್ ಹೋಗ್ಬೇಕು ಅಂತ ತುಂಬಾ ಅನ್ಕೋತಾರೆ ನೆಕ್ಸ್ಟ್ 24 hours ಅಲ್ಲಿ. ಯೂನಿವರ್ಸ್ನ ಏಂಜಲ್ಸ್ನ ಕೇಳ್ಕೊತೀನಿ ನಿಮ್ ಲೈಫಲ್ಲಿ ಆದಷ್ಟು ಇದೆಲ್ಲ ಆಗ್ಲಿ ಅಂತ. ಗೈಸ್, ನಿಮ್ಗೆ ನನ್ನ ರೀಡಿಂಗ್ ಸ್ವಲ್ಪ ಆದ್ರೂ ರೆಸೊನೇಟ್ ಆಗಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೃಷ್ಣ ಮುಂದೆ ಜಗದ್ಗುರು.